ಯಾವ ಊರಿದು? ನಾಗತಿ ಬೆಳಗಲ್ ತಾಂಡ. ನಾಗತಿ ಬೆಳಗಲ್ ತಾಂಡ. ಯಾವ ತಾಲೂಕು ಇದು? ಭದ್ರಾ ತಾಲೂಕು. ಭದ್ರಾವತಿ ತಾಲೂಕು. ಡಿಸ್ಟ್ರಿಕ್ಟ್ ಶಿವಮೊಗ್ಗ ಜಿಲ್ಲೆ ಅಲ್ವಾ? ನೋಡಿ, ಆ ಮನೆಯಿಂದ ಈ ಮನೆ ಕಟ್ಟೋದಕ್ಕೆ ಸ್ವಲ್ಪ ನಿಮಗೆ ಇದಾಗತ್ತೆ, ತೊಂದರೆ ಆಗ್ತಾ ಹೋಗ್ತದೆ. ಅತಿ ದೊಡ್ಡ ತೊಂದರೆಗಳೇ ಆಗೋದು. ಇದು ಮುಗಿಯಕ್ಕೆ ಬಿಡಲ್ಲ ಇದು. ಸರಿನಾ? ಒಂದು. ಎರಡನೇದು ನೋಡಿ, ಈ ಒಂದು ರೋಡ್ನಲ್ಲಿ ಓಡಾಡ್ತಿರಲ್ವ ನೀವು, ಈ ರೋಡ್ನಲ್ಲಿ ಓಡಾಡ್ತಿರಲ್ಲ, ಈ ರೋಡ್ನಲ್ಲಿ ಓಡೋದು ಈ ಮನೆ ಕುತ್ತು ಬೀಳೋದ್ರಿಂದ ಈ ಮನೆ ಕಟ್ಟೋದಕ್ಕೆ ಹೋದಾಗೆಲ್ಲ ಕಿರಿಕಿರಿನೇ. ಹೆಚ್ಚು ಕಡಿಮೆ ಮಾತ್ರ ವ್ಯಾಜ್ಯಗಳು, ಕೋರ್ಟ್ ವ್ಯಾಜ್ಯಗಳವರೆಗೂ ಅನುಭವಿಸ್ತಾ ಹೋಗ್ಬಿಡ್ತೀವಿ ನಾವು ಇಲ್ಲಿ ಓಡಾಡ್ತೀವಿ. ಈಗ ಈ ರೋಡ್ ಮೇನ್ ರೋಡ್ ಇಲ್ಲಿದೆ. ಮೇನ್ ರೋಡ್ ಇದ್ರು ಕೂಡ ಅಲ್ಲಿ ಓಡಾಡ್ತಿರಲ್ವ? ಇಲ್ಲಿ ಓಡಾಡ್ತೀವಿ. ಹಳೆ ಮನೆಗೆ ಓಡಾಡ್ತಿರಲ್ವಾ? ಸೊ ಹಾಗಾಗಿ ಇದೇನು ಸೈಟ್ ಇದೆಯಾ, ಮನೆ ಇದೆಯಾ, ಏನಿದು? ಇದು ತೋಟ, ಇದು ತೆಂಗಿನ ತೋಟ. ಇದು ಯಾರ್ದು? ನಂದೆ. ಎಲ್ಲಿಂದ ಎಲ್ಲಿವರೆಗಿದೆ ಟೋಟಲ್? ಮನೆವರೆಗೂ ನಿಮ್ದೇನಾ? ಅಲ್ಲ, ಇದು ನಮ್ಮ ಎರಡು ಮನೆಗೆ ಓಡಾಡಕಂತ ಅಷ್ಟೇ. ಅದಕ್ಕೆ ಕೇಳೋದು ಕ್ಲೀನ್ ಆಗಿ. ಆ ರೋಡ್ ಅಲ್ವಾ ಅದು? ಎಲ್ಲರಿಗೂ ರೋಡ್ ಅಲ್ವಾ? ಎಲ್ಲರಿಗೂ ಅಲ್ಲ, ಇದು ಮನೆಯವರಿಗೆ ಮಾತ್ರ. ಎರಡು ಮನೆಯವರಿಗೆ ಮಾತ್ರ. ನಮ್ಮ ಪಂಚಾಯತಿ ಜಾಗ ಇಲ್ಲಿಗೆಲ್ಲ ಅಷ್ಟಾದ್ ಕಲ್ಪಿಸಿದಲ್ಲ. ಇಲ್ಲಿ ಅಡ್ಡ ಹಾಕೊಂಬೇಡಿ ಸುಮ್ಮನೆ ಓಡಾಡ್ದಂಗೆ. ನೀವು ಸುಮ್ಮನೆ ಎತ್ತರ ತನಕ ಕಳ್ಳನ ಇಲ್ಲಿ ಅಡ್ಡ ಇಲ್ಲಿ ಕನ್ಸ್ಟ್ರಕ್ಷನ್ ರೋಡ್ ಇದೆಯಲ್ಲ, ಇದು ಅಲ್ಲಿ ಓಡಾಡಿ. ನೀವ್ ಹಿಂಗ್ ಬರ್ಬೇಡ್ರಿ ಎಂದೆ. ನೀವ್ ಹಿಂಗ್ ಬರ್ಬೇಡ್ರಿ, ಅಡ್ಡ ಹಾಕೊಳ್ಳಿ ಸುಮ್ನೆ. ಸರಿನಾ? ನೀವ್ ಈ ಮನೆಗೆ ಓಡಾಡೋದ್ ಹೆಂಗೆ? ರೋಡು ಇದು ರೋಡ್ ಬೆಳಗ್ಲಿಂದ ಬರ್ತಾ, ಅದು ಬೆಳಗ್ಲು ಬಟ್ಟ, ಇದು ಸೌತ್ ಅದೆಲ್ಲ ಒಟ್ಟ ಸರಿ. ಈ ರೋಡು ಸರಿ, ಓಕೆ. ಬರ್ಲಿ ಈ ಮನೆ ರೋಡ್ ಕಟ್ ಮಾಡಿ ವ್ಯಾಜ್ಯ ಕಡಿಮೆ ಆಗತ್ತೆ. ಅರ್ಥ ಆಯ್ತು ಹೇಳೋದು? ಮತ್ತೆ ಇದಕ್ಕೆ ಎಲ್ಲ ಕೂಡ ಹಂಗ್ ಬರೋದ ಮನೆಯಿಂದ ಈ ರೋಡ್ ಬರ್ಬೇಕು. ಸಾಧ್ಯವಾದಷ್ಟು ಈ ರೋಡ್ ಬರ್ಬೇಕು ನೀವು. ಸರಿನಾ? ಇಲ್ಲಿ ಬರ್ತಲ್ವಾ? ಸ್ಟ್ರೈಟ್ ಆಗಿ ಹಿಂಗೆ ತಗೊಳ್ಳಿ. ಸ್ಟ್ರೈಟ್ ಆಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಹಿಂಗ್ ಹೋಗ್ಬೇಡಿ, ಸ್ಟ್ರೈಟ್ ತಗೊಳ್ಳಿ. ಸ್ಟ್ರೈಟ್ ತಗೊಂಡು ಹಿಂಗ್ ಬನ್ನಿ, ಬಹಳ ಚೆನ್ನಾಗಿರುತ್ತೆ. ಇಲ್ಲ ಬರೋದಾ? ಇದಿಲ್ಲ ಬರ್ರಿ. ಎಂಟ್ರೆನ್ಸ್ ಯಾವ್ದು ಎಂಟ್ರೆನ್ಸ್? ಕಾಂಪೌಂಡ್ ಮಾಡಿದ್ರೆ ಕಾಂಪೌಂಡ್ ಗೇಟ್ ತಗೊಂಡ್ಕೊಳ್ರಿ. ಇಲ್ಲ ತಪ್ಪದ ಕಚ್ಚು ಚೆನ್ನಿಗೆ ಸಮಾಧಾನ ಮಾಡ್ತಾರ. ಪ್ಲಾನ್ ಇದೆ ನಿಮ್ಮ ಹತ್ರ? ಪ್ಲಾನ್ ಈ ಮನೆ ಪ್ಲಾನ್ ತಗೊಂಡಿದ್ರಾ? ಪ್ಲಾನ್ ಮಗನ ಹತ್ರ ಕಳಿಸ್ತೀವಿ. ಕಳಿಸಿ ನೋಡಿ ಇವ್ರೆ, ಎಲ್ಲಿವರೆಗೂ ನಮ್ದು ಇರೋದು ತೋಟ ಅಲ್ಲಿಗೆ ಆ ಬೇಲಿ ಇದೆಯಲ್ಲ ಅಲ್ಲಿವರೆಗೂ ಅಲ್ವಾ? ಸರಿ, ಓಕೆ. ಲಾಸ್ಟ್ ಬಂದು ಬದ ಇಲ್ಲಿದೆ. ಬನ್ನಿ ಸ್ವಲ್ಪ. ಏನ್ ಮಾಡ್ತೀರಾ ನೀವು? ನಾವು ವ್ಯವಸಾಯ ಮಾಡ್ತೀವಿ. ವ್ಯವಸಾಯನಾ? ಈಗ ಇದ ಮನೆ ನಿಮ್ಗೆ ತಪ್ಪು ಕಲ್ಪನೆ ಅಷ್ಟೇ. ಅದು ಚೆನ್ನಾಗಿತ್ತು, ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಅದು ಮಾಡ್ಕೊಬಿಟ್ರೆ ಅಲ್ಲಿ ಭಾಳ ಚೆನ್ನಾಗಿತ್ತು. ನಿಮ್ಗೆ ಸುಮ್ಮನೆ ಬಂಡವಾಳ ಜಾಸ್ತಿ ಹಾಕೊಂಡ್ಬಿಟ್ಟಿದೆ ಅಲ್ವಾ? ಇರ್ಲಿ, ಕಟ್ಟಬೇಕಂತ ಕಟ್ಟಿದ್ದೀರಾ, ಅದ್ರ ವಿಚಾರ ಬೇರೆ, ತಪ್ಪೇನಿಲ್ಲ. ನೋಡಿ, ಇದೆಯಲ್ಲ, ಇದು ಪೋರ್ಟಿಕೋ ಮಾಡ್ಕೊಂಡಿದಿರಲ್ಲ, ಇದು ಮಾಡಿದ್ರೆ ಅಲ್ಲಿವರೆಗೂ ಇನ್ನೊಂದು ಪಿಲ್ಲರ್ ಹಾಕಿ ಮಾಡ್ಕೋಬೇಕು. ಸ್ಟ್ರೈಟ್ ಅಲ್ಲಿವರೆಗೂ ಮಾಡ್ಕೋಬೇಕು. ಇಲ್ಲ ಅಂದ್ರೆ ತಲೆ ಮೇಲೆ ಕುಂತಂಗೆ ಇದು ಮುಂದೆ ಬಿಡಲ್ಲ ಮನುಷ್ಯನ. ಅರ್ಥ ಆಯ್ತಾ? ನೋಡಿ, ಈ ಪಿಲ್ಲರ್ ಸ್ಟ್ರೈಟ್ ಆಗಿ ಹಾಕೊಂಡು ಇದನ್ನ ಸ್ಟ್ರೈಟ್ ಆಗಿ ಇಲ್ಲವರೆಗೂ ಬರ್ಬೇಕು. ಇದು ಕೊಡಿಸ್ಬೇಕಾಯ್ತು. ಇದು ಬರ್ಲೇಬೇಕು. ಅಲ್ಲ ಎಲ್ಲಿ ಟಚ್ ಮಾಡೋದು? ಈ ಮನೆ ಎಲ್ಲಿವರೆಗೂ ಟಚ್ ಮಾಡಿ ಅದಕ್ಕೆ ಟಚ್ ಮಾಡೋ ವಸ್ತು ಬರ್ಬೇಕಂತ ಹೇಳ್ತಾರೆ. ಅಲ್ಲಿ ವಸ್ತು ಬರ್ಬೇಕ್ರಿ. ಅದು ಇದು ಮೇಸ್ತ್ರಿ ಯಾರಪ್ಪ? ಬಂದಿಲ್ಲ. ನೀವ್ಯಾರು? ಇವರು ಕೆಲಸದವರು. ಇವತ್ತೇ ಬಂದಿದ್ದಾರೆ, 1.5 ತಿಂಗಳಿಂದ. ಸರಿ, ಇದು ಇಲ್ಲಿವರೆಗೂ ಬರಬೇಕು ಅಂತ ಹೇಳೋದು. ಸರಿನಾ? ಅರ್ಥ ಆಯ್ತಾ? ಇಲ್ಲ ಅದು ಬರೋಕ್ಕಾಗಿಲ್ಲ ಅಂತಂದ್ರೆ ಹೊಡೆದಾಕಬೇಕು ಅದನ್ನ. ಅದಲ್ಲ, ಎರಡು ಆಪ್ಷನ್ ಹೇಳ್ತಿರೋದು ನಾನು ನಿಮ್ಗೆ. ಆಪ್ಷನ್ ಹೇಳ್ತಿರೋದು ಇಲ್ಲಿವರೆಗೂ ಮಾಡ್ಕೊಳ್ಳಿ ಕ್ಲೀನಾಗಿ. ಅಲ್ಲಿ ಪಾರ್ಕಿಂಗ್ ಮಾಡ್ಬೋದಲ್ಲ ಇದು ವೆಹಿಕಲ್ಗಳು? ಅಲ್ಲ, ಇಲ್ಲಿವರೆಗೂ ಇದು ಅಷ್ಟು RCC ಬರ್ಬೇಕಂತ ಹೇಳ್ತಾರದು. ಅಷ್ಟು RCC ಬರ್ಬೇಕಂತ ಹೇಳ್ತಾರೆ. ಗೊತ್ತಾಯ್ತು. ಇಲ್ಲೊಂದು ಪಿಲ್ಲರ್ ಹಾಕಿ ಇದಕ್ಕೆ ಮೋಲ್ಡಿಗೆ ಟಚ್ ಮಾಡಬೇಕು. ಈ ಮೋಲ್ಡಿಗೆ, ಫಸ್ಟ್ ಮೋಲ್ಡಿಗೆ ಅಲ್ಲಿ ಏನು ಮಾಡಿದ್ರು ಅಲ್ಲಿ ಅದನ್ನ ಮೂವ್ ಮಾಡ್ಬೇಕು. ಇಲ್ಲಿವರೆಗೂ ಕಂಟಿನ್ಯೂ ಎರಡು ಕಂಟಿನ್ಯೂ ಮೂವ್ ಮಾಡಿ. ಪಾರ್ಕಿಂಗ್ ಏನಾದ್ರೂ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. 2 ಫ್ಲೋರ್ ತಗೋ, ಎರಡೂ ಮೂವ್ ಆಗಬೇಕು. ಅರ್ಥ ಆಯ್ತು ಹೇಳೋದು? ನಾನು ಹೇಳ್ತೀನಿ, ಆಮೇಲೆ ಕೇಳಿ. ಹೇಳ್ತಾ ಹೋಗ್ತೀನಿ, ಕೇಳಿ. ಸರಿನಾ? ಬನ್ನಿ ಹೇಳಿ. ನಿಮ್ಗೆ ಅರ್ಥ ಆಗತ್ತೆ ಅಂತ ಇವರೇ ಇದೆಯಲ್ಲ, ಇದೆಲ್ಲ ಪೂರ್ತಿ ಇಲ್ಲೇನು ಇಡಬೇಡಿ, ತೆಗೆದುಬಿಡಿ. ಇದು ಯಾವಾಗ ಇಟ್ಟು ಈ 1 ವಾರ ಆ ಕಡೆ ಇಟ್ಕೊಳ್ಳಿ, ಇಟ್ಕೊಳ್ಳಿ. ಇಲ್ಲಿ ಏನು ಇಡಬೇಡಿ. ಇಲ್ಲಿ
ಎಲ್ಲ ಫುಲ್ ಕ್ಲೀನ್ ಮಾಡ್ತೀವಿ ಸರಿನಾ. ನೋಡಿ ಈ ಮನೆ ಪಕ್ಕದಲ್ಲಿ ಇದು ಈ ಮರ ಬರ ಅಲ್ಲ ಇದು ಬಿಲಾವ್ ಮಾಡಕ್ಕಂತ ಪ್ಲಾಸ್ಟಿಂಗ್ ಮಾಡೋದಕ್ಕಂತ ತೆಗೆದು ಬಿಡಿ ಆಮೇಲೆ ಅಂದೆ, ಬೇಗ ತೆಗೆದು ಬಿಡಿ ಅಂದೆ, ಲೇಟ್ ಮಾಡಬೇಡಿ. ಇದು ಯಾತ್ರದ್ದು ಕಂಬ ಕಂಬ ಈ ಕಂಬನ ತೆಗೆದು ಬಿಡಿ ಅಂದೆ, ಆಮೇಲೆ ಲೇಟ್ ಮಾಡಕ್ ಹೋಗ್ಬೇಡಿ. ಡೋರ್ ಬಹಳ ಚೆನ್ನಾಗಿದೆ, ತೊಂದರೆ ಇಲ್ಲ. ಇದು ವಾಶ್ರೂಮ್ ದೇವ್ರ ಮನೆ ಫಸ್ಟ್ ಕ್ಲಾಸ್ ಆಗ್ಬಾರ್ದು ನೋಡ್ಬೇಕಲ್ವಾ, ನೋಡ್ಕೊಂಡಾದ್ರೂ ಮಾಡ್ಬೇಕಲ್ಲ. ಲಗೇಜ್ ಹಾಕಲ್ಲ ಅಂದ್ರೂ ಕೂಡ ನಾನು ಹೇಳೋದು ಆ ತಲೆ ಮೇಲೆ ಹಾಕೊಂಡಂಗೆ ರಿಮೂವ್ ಮಾಡಿಸಿ. ಯಾಕಂದ್ರೆ ಹೊಸ್ದಾಗಿ ಮಾಡೋದು ನಾವು, ಆಮೇಲೆ ಎಲ್ಲ ಕಿತ್ಕೊಂಡು ಮಾಡೋಕ್ಕಾಗುತ್ತಾ? ರಿಮೂವ್ ಮಾಡಿ ಗೊತ್ತಾ, ಟಚ್ ಮಾಡಿ ಅಷ್ಟೇ ಸರಿನಾ. ಅಲ್ಲ ಇದಿಷ್ಟೇ ಬಿಟ್ಕೊಂಡ್ಬೇಕಲ್ಲ, ಬೇಡ. ನನ್ನ ಹತ್ರ ಹಠ ಮಾಡಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ಅರ್ಥ ಆಯ್ತು ಹೇಳೋದು. ನೀವು ನಾನು ಹೇಳೋದು ಸುಮ್ಮನೆ ಹೊಡೆದಾಕಿ ಅದು ಮಾಡಿ ಅಂತ ಹೇಳೋದು ನನಗೆ ಇಷ್ಟ ಆಗಲ್ಲ. ನೋಡಿ ಸುಮಾರು 70-80 ಲಕ್ಷ, 1 ಕೋಟಿ ರೂಪಾಯಿವರೆಗೂ ಆಗುತ್ತೆ ಮನೆ. ಇದು ಚೆನ್ನಾಗಿ ಮಾಡಿದರೆ, ಇಂಟೀರಿಯರ್ ಮಾಡಿಸಿದರೆ, ಅರ್ಥ ಆಯ್ತಾ? ಒಂದು ಗೋಡೆ ಕೇಳಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಪಾಪ ನಿಮಗೆ, ಬರುತ್ತಿಲ್ವ? ಅನಿವಾರ್ಯದ ಪರಿಸ್ಥಿತಿ ಇರೋದನ್ನು ಮಾತ್ರ ಹೇಳ್ತೀನಿ, ಅರ್ಥ ಆಯ್ತಾ? ನಿಮಗೇನೋ ಬೇಜಾರು ಮಾಡಿ ನಮಗೇನೋ ಇದು ಮಾಡಿ ಅವಶ್ಯಕತೆ ಇರೋಲ್ಲ ಅದು, ಅರ್ಥ ಆಯ್ತಾ? ಅವಶ್ಯಕತೆ ಇರೋದೇನು ನಮಗೆ, ಅದನ್ನ ಮಾಡಲೇಬೇಕು. ನಾನು ಇವತ್ತು ಕಾಂಪ್ರಮೈಸ್ ಆಗೋದ್ರೆ ನಾಳೆ ಫೋನ್ ಮಾಡ್ತೀರಿ ನೀವು, ಗುರುಗಳೇ ತೊಂದರೆ ಆಯಿತು ಏನು ಮಾಡೋದು ಅಂತ. ಅವತ್ತು ಕಿತ್ತಾಕ್ತೀರಾ? ಇವತ್ತು ಈಸಿ ಅಲ್ವಾ? ಇನ್ನು ಅವತ್ತು ಮಾಡೋದು ಕಷ್ಟ ಆಗುತ್ತೆ, ನಿಮಗೆ ತೊಂದರೆ ಆಗುತ್ತೆ. ಸೊ ಅದಕ್ಕಾಗಿ ಈಗಲೇ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಕಿಚನ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅಲ್ಲಿ ಮಾಡ್ಕೊಳ್ಳಿ, ಅಲ್ಲಿಂದ ಸೀಗಿಲ್ ಮಾಡ್ಕೊಂಡು ಫಸ್ಟ್ ಕ್ಲಾಸ್ 1-2 ಸ್ವೀಟ್ ಮಾಡ್ಕೊಳ್ಳಿ. ಕಿಚನ್ ಚೆನ್ನಾಗಿದೆ, ಏನಿದೆ ಫ್ರಿಜ್ಜಲ್ಲಿ ಇಟ್ಕೊಳ್ತಲ್ಲ ಸರ್, ಡೈನಿಂಗ್ ಹಾಲ್ ಇಡ್ಬೋದಾ ಇಲ್ಲಿ? ಕಿಚನ್ ಡೈನಿಂಗ್ ನಿಮ್ಮ ಡೌಟ್ಸ್ ಅಂತ ಕೇಳಿ. ಮಾಸ್ಟರ್ ಅಲ್ವಾ? ಮಾಸ್ಟರ್ ಆ ಕಡೆ ರೂಮಿರೋದು, ಅದಕ್ಕೆ ಲಾಸ್ಟ್ ನೋಡಿ. ಇದನ್ನ ಅರ್ಧ ಅಡಿ ಹೈಟ್ ಮಾಡಿ, ಎಲ್ಲದಕ್ಕಿಂತ ಅರ್ಧ ಅಡಿ ಹೈಟ್ ಮಾಡಿ, ನೀರು ಆ ಕಡೆಯಿಂದ ಈ ಕಡೆ ಹೋಗುತ್ತೆ. ಒಂದು ರಾಶಿ ಗೊತ್ತಿರ್ಬೇಕು ನಿಮಗೆ, ಅರ್ಥ ಆಯ್ತಾ? ಅವ್ರು ಏನು ಹೇಳಿಬಿಟ್ರು ಬಂದೋದ್ರು ಅನ್ನೋ ಒಂದು ಮಾನಸಿಕವಾಗಿ ವ್ಯತ್ಯಾಸ ಇಟ್ಕೋಬೇಡಿ. ಇದೇನು ಟೋಟಲ್ ಎಲ್ಲ ಮನೆಗಿಂತನು ಅರ್ಧ ಅಡಿ ಹೈಟ್ ಮಾಡಿ ಗ್ರಾನೈಟನ್ನು ಹಾಕೊಳ್ಳಿ, ಟೈಲ್ಸನ್ನು ಹಾಕೊಳ್ಳಿ, ಇಲ್ಲ ಸಿಮೆಂಟನ್ನು ಹಾಕೊಳ್ಳಿ, ನಂದೇನು ಅಭ್ಯಂತರ. ಅಲ್ಲಿಂದ ನೀರು ಹಾಕಿದ್ರೆ ಅಲ್ಲಿಗೆ ಹೋಗ್ಬೇಕು. ಇವೆಲ್ಲ ನೀರಲ್ಲಿ ಹೋಗಂಗೆ ಮಾಡ್ಕೊಳ್ಳಿ, ಸರಿನಾ? ಇದಕ್ಕಿಂತ ಒಂದು 2 ಇಂಚು ಕಡಿಮೆ ಇದೆಲ್ಲ ಮಾಡ್ಕೊಳ್ಳಿ. ಒಂದು 2ನೇದು ನೀವೇನಾದರೂ ಕಾಟ್ ಹಾಕೊಂಡ್ರೆ ಈ ಕಡೆ ಎಲ್ಲ ಮಾಡಿ, ಈ ಕಡೆ ಕಾಲ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ವಾಟರ್ ಪೇನ್ ಮಾಡಿಸ್ತಾರೆ, ನೋಡಿ. ವಾಲ್ಡ್ರೋಬ್ ಮಾಡಿಸಿದಾಗ ನಾನು ಹೇಳೋದು ಇಲ್ಲಿಂದ ಸ್ಟಾರ್ಟ್ ಮಾಡಿ ಕೊನೆಯವರೆಗೂ ಮಾಡಿ, ನಂದೇನು ಅಭ್ಯಂತರ ಏನಿಲ್ಲ. ನೆನ್ಪಿಟ್ಕೋಬೇಕದನ್ನ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಕೊನೆಯವರೆಗೂ ಮಾಡಿ. ಅಥವಾ ನಿಮ್ಗೆ ಆಗಿಲ್ಲ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಬೋದು, ಏನು ತೊಂದರೆ ಇಲ್ಲ. ಆದರೆ ನೆನ್ಪಿಟ್ಕೋಬೇಕದನ್ನ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಾಂದ್ರೆ ನಿಲ್ಲಿಸ್ಬೇಡಿ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಡಿ. ಇನ್ನೊಂದ್ಸಲ ರಿಪೀಟ್ ಮಾಡಲ್ಲ? ಯಾವ ಕಡೆ ನೋಡ್ತಿದ್ದಕ್ಕೆ ನೀವು? ಇಂಪಾರ್ಟೆಂಟ್ ಇದು, ಯಾಕಡೋ ಜಾಸ್ತಿ ಇದೆ ನಿಮಗೆ. ಬಾಮೈದೆ ಬಂದ, MLA ಬಂದ, MP ಬಂದ, ಇದು ಯಾರು ನಿಮ್ಮ ಜೀವನ, ಇದು ನೀವು ಅರ್ಥ ಮಾಡ್ಕೋಬೇಕು, ಅರ್ಥ ಆಯ್ತಾ? ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಇಲ್ಲೆಲ್ಲ ನಿಲ್ಸ್ಕೊಳ್ಳಿ, ತೊಂದರೆ ಇದಿಲ್ಲ. ಇಲ್ಲಿ ನಿಲ್ಸ್ಕೊಳ್ಳಿ, ಓಕೆ. ಬಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಂದ ನಿಲ್ಲಿಸ್ಬೇಡಿ. ಎವ್ರಿಥಿಂಗ್ ಸ್ಟಾರ್ಟ್ ಮಾಡಿದ್ರೆ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಪೂರ್ತಿನಾದ್ರೂ ಮಾಡು, ಇಲ್ಲ ಅರ್ಧಕ್ಕಾದ್ರೂ ಮಾಡ್ರಿ. ಆ ಕಡೆಯಿಂದ ಕೈ ಹಾಕಿದ್ರೆ ಈ ಕಡೆ ಅರ್ಧಕ್ಕೆ ನಿಲ್ಲಿಸ್ಬೇಡ್ರಿ ಅಂತ ಹೇಳ್ತಾ ಇರೋದು. ಇದು ಅಷ್ಟು ಮಾಡಿದ್ರೆ ಮಾಡ್ಕೋಬೇಕು. ಈ ಕಡೆ ಸಾಧ್ಯ ಮಾಡ್ಬೋದು, ಈ ಕಡೆ ನಿಲ್ಲಿಸ್ಬೋದು. ಈ ಕಡೆ ಆ ಕಡೆ ಮಾಡಿ, ಈ ಕಡೆ ಬೆಳಗಿಲ್ಲ. ಖಾಲಿ ಬಿಡಂಗಿಲ್ಲ.
ಒಂದು ಅದರ ಮುಂದ್ಗಡೆ ಬೇಕಾದ್ರೆ ರಜೆ ಇಟ್ಕೊಂಡು ಈ ಕಡೆ ತೊಂದರೆ ಕಾಟಲ್ಲಿ ಇಲ್ಲ ಹಾಕೊಳ್ಳಿ ಕಾಟ್ ಹಾಕೊಳ್ಳಿ ಸರಿನಾ. ನೀವು ಡಿಸ್ಟರ್ಬ್ ಮಾಡ್ಕೋಬೇಡಿ. ಡಿಸ್ಟರ್ಬ್ ಇಲ್ಲ, ನನಗೆ ಅರ್ಥ ಆಯ್ತು. ಮಾನಸಿಕವಾಗಿ ವ್ಯತ್ಯಾಸ ಇದ್ದಾಗ ಅದು ಆಗ್ತಿರುತ್ತೆ. ಹೇಳಿ ತಪ್ಪೇನಿಲ್ಲ ಅಲ್ವಾ. ನಾನೇ ನಿಮಗೆ ಇದು ಮಾಡ್ತೀವಲ್ಲ ಇದು ಚಿಲ್ಡ್ರನ್ ಬೆಡ್ರೂಮ್, ಚಿಲ್ಡ್ರನ್ ಮಕ್ಕಳು ಮಲಗೋದು ಎಲ್ಲ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಇದಾದ್ರೂ ಅಷ್ಟೇನೆ ನೀವು ವಾರ್ಡ್ರೋಬ್ ಮಾಡೋದು ಇಲ್ಲಿಂದ ಇಲ್ಲಿವರೆಗೂ ಮಾಡಿ. ಇಲ್ಲಿ ಮಾಡಕ್ ಬರಲ್ಲ. ಇಲ್ಲಿಂದ ಇಲ್ಲಿವರೆಗೂ ಮಾಡಿ. ಎಲ್ಲೂ ಸೆಂಟ್ರಲ್ ನಿಲ್ಸ್ಬೇಡಿ, ಬಾಲ್ವರೆಗೂ ಮಾಡಿ, ತೊಂದರೆ ಏನಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಕಾಟ ಈಗ ಕಾಟ ಹಿಂಗೆ ಹಾಕೊಳ್ಳಿ. ಇಲ್ಲಿ ಬೇಡ, ಈ ಒಂದು ಇದಕ್ಕೆ ಬೇಡ, ಆ ಗೋಡೆ ಆ ಗೋಡೆ ಬೇಡ, ನೆನ್ಪಿಟ್ಕೋಬೇಕು ಸರಿನಾ. ಮಕ್ಕಳು ಮಲಗಲಿ, ತೊಂದರೆ ನಿಮ್ಗೆ ಏನಾದ್ರೂ ಸಮಾಧಾನ ಕೇಳಿ, ಡಿಸ್ಟರ್ಬ್ ಮಾಡ್ಕೋಬೇಡಿ, ಅರ್ಜೆಂಟ್ ಮಾಡ್ಕೋಬೇಡಿ. ಯಾಕೆ ಕೇಳಕ್ಕೆ ಯಾವುದೇ ವಿಚಾರ ಸಮಂಜಸ ಕೇಳಿ. ಅಲ್ಲೂ 4 ಸರಿ ಹೇಳ್ತೀನಿ, ನಿಮ್ಗೆ ನೆನ್ಪಿಟ್ಕೊಳ್ಳಿ ಅಂತ. ಗಡಿಬಿಡಿಲಿ ಮನೆಗೆ ಹೋಗ್ಬೇಡಿ, ಗಡಿಬಿಡಿಲಿ ಏನ ಮಾಡ್ಕೋಬೇಡಿ. ಹಾ, ಇದ್ಯಾರು ಮಲಗೋದಿದ್ದು? ಮಗ ಮಲಗೋದ? ವಾಶ್ರೂಮ್ ಮಾಡ್ಕೊಂಡ್ರ? ಅಟ್ಯಾಚ್ ಮಾಡ್ಕೊಂಡು ಸರಿ ಸರಿ ಓಕೆ, ಬನ್ನಿ ಹೇಳಿ. ಇದು ಡಿಸ್ಟರ್ಬ್ ಆಗೋದೇನು ಅಂದ್ರೆ ಇಲ್ಲಿ ಡಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾವುದು ಒಡೆಯೋದು ಪಡೆಯೋದೇನು ಬೇಡ, ಸ್ವಲ್ಪ ತೊಂದರೆ ಮಾಡ್ಕೊಂಡಿರ್ತೀವ. 4 ಮೂಲೆಯದು ನೋಡಿ ಕಬ್ಬಣದಿದೆಯಲ್ಲ, ಇದಕ್ಕೆ ಸ್ಟೀಲ್ ಕೋಟಿಂಗ್ ಮಾಡಿಸಿ. ಸ್ಟೀಲ್ ಕೋಟಿಂಗು ಸ್ಟೀಲ್ ಲೆಕ್ಕಾಚಾರ ಮಾಡ್ತಾರೆ ನೋಡೋದಕ್ಕೆ ಸ್ವಲ್ಪ ದಪ್ಪ ಬರುತ್ತೆ ಸೈಜು. ಈ ಕರೆಕ್ಟಾಗಿ ಇದ್ರ ನೇರವಾಗಿ ದಾರ ಹಿಡ್ಕೊಂಡು ಈ ಸ್ಕ್ವೇರ್ ಎಲ್ಲ ಬರುತ್ತೋ ಅಲ್ಲಿ ಒಂದು ಇಲ್ಲಿಂದ ಅಲ್ಲಿವರೆಗೂ ಟಚ್ ಮಾಡಿ ಅಷ್ಟೇ. ಕಂಬ ಸ್ಟೀಲ್ ಕಂಬ 4 ಮೂಲೆಯದು ಸೇರಿ ಮಧ್ಯದಲ್ಲಿ ಒಂದು ಕಂಬ ನಿಲ್ಲಿಸ್ಬೇಕು. ಅದೇ ಇದು ಕಂಬ ನಿಲ್ಲಿಸಿ 4 ಕಡೆನೂ ಇದು ಗೋಡೆ ಅವ್ರು ಹೇಳೋದು ಸ್ಟ್ರೈಟ್ ಆಗಿ ಕಂಬ. ನಾಲ್ಕಿಂದ ಸೇರಿ ಒಂದು ಸ್ಟೀಲ್ ಕಂಬ. ಈಗ ಈ ಮೂಲೆಗೆ ಸ್ಟೀಲ್ ಮಾಡಿ ಅಲ್ಲಿ ಕಂಬ ನಿಲ್ಸಿದ್ರೆ ಏನಾಗುತ್ತೆ ಅಂದ್ರೆ ಈ ರೂಮ್ ಬಂದು ನಿಮಗೆ 4 ಮೂಲೆ ಒಂದಾಗುತ್ತೆ. 2 ಆಪ್ಷನ್ ಇದೆ ನಿಮಗೆ. 2 ಆಪ್ಷನ್ ಇದೆ. ಕಂಬ ಆದ್ರೂ 4 ಮೂಲೆ ಕಂಬ ಆದ್ರೂ ಅಲ್ಲಿಂದ ಇಲ್ಲಿಗೆ ಹಾಕೊಳ್ಳಿ. ಬೇಡ ನಮ್ಗಿನ್ನೂ ಇನ್ನೂ ಸ್ವಲ್ಪ ನಡೀತೆ ಮಾಡ್ಕೊಳ್ತೀವಿ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಗೋಡೆ ಕಟ್ಟಿ 4 ಮೂಲೆ ಕರೆಕ್ಟ್ ಮಾಡ್ಕೊಂಡು ಇಲ್ಲಿ ಓಪನ್ ಡೋರ್ ಇಲ್ಲೇ ಕೊಡಿ, ಪರ್ಫೆಕ್ಟ್ ಆಗುತ್ತೆ. ಸರಿನಾ? ಅರ್ಥ ಆಯ್ತಾ ನಿಮ್ಗೆ? ಹೇಳಿ, ಏನಾದ್ರು ಅರ್ಥ ಆಯ್ತು? ಈ ಗೋಡೆನ ಕಂಟಿನ್ಯೂ ಬೇಕಾದ್ರೆ ಇಲ್ಲಿ ಮಾಡಿ ಬಾಗಿಲು ಇಲ್ಲಿ ಇಟ್ಕೊಂಡ್ಬಿಡಿ ಅಂತ ಹೇಳೋದು. ಇಲ್ಲಿಂದ 2 ಇಂಚ್ ಬಿಟ್ಟು ಡೋರ್ ಹಾಕೊಳ್ಳಿ. ಅಕಸ್ಮಾತ್ ಅದಿದ್ರು ನಡೀತೆ. ಅಕಸ್ಮಾತ್ ಎಲ್ಲ ಕೆಲ ದೂರ ಸುಸ್ತ ಆಯ್ತು ಅಂದ್ರೆ ಸುಮ್ಮನೆ ಅದಿದ್ರು ಪರವಾಗಿಲ್ಲ, ಇಲ್ಲೊಂದು ಬಾಗಿಲು ಬೇಡ, ಅದೇ ಡೋರ್ ಓಪನ್ ಇಟ್ಕೊಂಡ್ರೆ ಆಗುತ್ತೆ. ಡೋರ್ ಮಾಡ್ಕೊಳ್ಳಿ. ಇದೇ ಮೇನ್ ಡೋರ್, ಅದಕ್ಕೆ ಡೋರ್ ಎಲ್ಲ ನಡೀತಿ, ಇದು ಡೋರ್ ಮೇನ್ ಡೋರ್ ಮಾಡ್ಕೊಳ್ಳಿ. ಅದು ಹಾಲಿದ್ದಂಗೆ ಇದೆ ಅಲ್ವಾ ಸ್ವಾಮಿ. ಈಗ ಗೋಡೆ ಹಾಕಿದ್ರೆ ತೊಂದರೆ ಆಗುತ್ತೆ. ಸ್ಟೀಲಿನ ಒಂದು ಸ್ಕ್ವೇರ್ ಬಾಕ್ಸಿಂದ ಒಂದು ಪಿಲ್ಲರ್ ಇಟ್ಬಿಟ್ಟಿತ್ತು ಮಾಡ್ಕೊಳ್ಳಿ. 2 ಆಪ್ಷನ್ ಹೇಳ್ತೀನಿ ನಿಮಗೆ. ಅದು ವಾಲ್ ರೂಮ್ ತರ ಮಾಡ್ಕೋಬೋದಾ? ಡೋರ್ ತೆಗೆಯೋದು ಮಾಡೋದು ಇದು ಬರುತ್ತಲ್ಲ ಇಲ್ಲಿ ಗೋಡೆ ಬೇಡ ಅಂತ ಸ್ಟೀಲ್ ರೂಮಿಂಗ್ ಸ್ಲೈಡಿಂಗ್ ಬರುತ್ತಲ್ಲ, ಸ್ಲೈಡಿಂಗ್ ಆಟೆಡ್ ಮಾಡ್ಕೋಬೋದು. ಒಟ್ಟು ಇದಕ್ಕೆ ಟಚ್ ಆಗಬೇಕು. ಟೋಟಲ್ ಆಗಿ ನನಗೆ ಒಂದು ಪಿಲ್ಲರ್ ಹಾಕಿ 1 ಆಪ್ಷನ್, 2ನೇ ಆಪ್ಷನ್ ಗೋಡೆ ಕಟ್ಟಿ. ಸ್ಲೈಡಿಂಗ್ ಅಲ್ಲೇ ಡೋರ್ ಬರುತ್ತಲ್ಲ ಸ್ವಾಮಿ, ಹಾಸ್ಪಿಟಲ್ಗಳಲ್ಲಿ ಮಾಡಿರ್ತಾರೆ. ಮಾಡ್ಕೋಬಹುದು. ಅದೇ ಮಾಡಿ, ಯಾವುದೇ ಅಭ್ಯಂತರ ಇಲ್ಲ ನಿಮಗೆ, ಮಾಡ್ಕೊಳ್ಳಿ. ಸರಿನಾ? ನಿಮಗೆ ಹಂಗಿರೋಣ ಅನ್ಸಿದ್ರೆ ಆದ್ರೆ ಈ ಡೋರ್ ಮಾತ್ರ ಕಂಪಲ್ಸರಿಯಾಗಿ ಇಲ್ಲಿ ಬರುತ್ತಲ್ವಾ, ಈ ಪಿಲ್ಲರ್ ಇಂದ 2 ಇಂಚ್ ಬಿಟ್ಟೇ ಇರಬೇಕು. ಈ ಕಡೆ ಈ ಪಿಲ್ಲರ್ ಇಂದ 2 ಇಂಚ್ ಮಾತ್ರ, 3-4 ಇಂಚ್ ಹೋಗ್ಬೇಡಿ. 2 ಇಂಚ್ ತಗೊಂಡು ಡೋರ್ ಪರ್ಫೆಕ್ಟ್ ಆಗುತ್ತೆ. ಸರಿನಾ? ಅವಾಗ ಬಾತ್ರೂಮ್ ಟಾಯ್ಲೆಟ್ ಬಳಸ್ಬೋದು, ಏನು ಅಭ್ಯಂತರ ಏನಿಲ್ಲ. ಆದ್ರಿಂದ ಇಲ್ಲ ಆಕಸ್ಮಿಕ ನನಗೆ ಇಲ್ಲಪ್ಪ ನನಗೆ ಇದೆಲ್ಲ ಮಾಡೋಕ್ಕಾಗಲ್ಲ, ಅದು ಒಂದು ಇಟ್ಕೊಂಡ್ಬಿಡಿ. ಇದೆಲ್ಲ ಮಾಡೋಕ್ಕಾಗಲ್ಲ, ಇನ್ನೊಂದು ಆಪ್ಷನ್ ಇದೆಯಾ ಅಂತ ಕೇಳಿದಾಗ ಇದನ್ನ ಇವಾಗ ಕಂಟಿನ್ಯೂ ಮಾಡ್ಬಿಟ್ಟು ಕ್ಲೋಸ್ ಮಾಡಿ, ಅದು ಅಟ್ಯಾಚ್ ಸಿಗಲ್ಲ. ಅವಾಗ ನಮ್ಗೆ ಇದು ಹಿಂಗೆ ಇರಲಿ. ಬೇಕಾದ್ರೆ ಈ ಬಾತ್ರೂಮ್ ಇಲ್ಲಿ ಬಂದು ನಾವು ಓಪನ್ ಮಾಡಿಕೊಂಡು ಸ್ನಾನ ಮಾಡ್ತೀವಿ ಅಂದ್ರೆ ಓಕೆ.
ಡೋರ್ ಇಲ್ಲಿ ಓಪನ್ ಮಾಡ್ಕೊಂಡು ಡೋರ್ ಇಲ್ಲಿ ಓಪನ್ ಅವ್ರು ಮಾಡ್ಕೊಂಡು ಕೊಡೋದು. ಕ್ಲೋಸ್ ಮಾಡಿದ್ರೆ ಮುಗಿತೀವಿ, ಏನು ಮಾಡೋದು ಬೇಕಿಲ್ಲ, ಇಲ್ಲಿ ಯಾವ್ದು ಬೇಕಾಗಿಲ್ಲ. ಯಾವುದು ಬೇಕಿಲ್ಲ. ಇದು ಇದು ಮೂರನೇ ಆಪ್ಷನ್. ಇದನ್ನೇ ಮಾಡ್ಕೊಡ್ತೀವಿ. ನೋಡಿ, ಯಾಕಂದ್ರೆ ಮೂರನೇ ಆಪ್ಷನ್. ಅಲ್ಲಿ ಹಾಲು ಸಿಗಂಗ ಇಲ್ಲ ಗುರುಗಳೇ, ನನಗೆ ಅಟ್ಯಾಚ್ ಬೇಕು, ಅಟ್ಯಾಚ್ ಬೇಕೇ ಬೇಕು ಅಂತಂದು ಈ ಟೈಪ್ ನಾನು ಹೇಳೋದು. ಅಟ್ಯಾಚ್ ಬೇಕಾಗಿಲ್ಲ, ನಡೆಯುತ್ತೆ ನಮಗೆ ಅಂದ್ರೆ ಕ್ಲೋಸ್ ಮಾಡಿ ವಾಲ್ನ, ಇದನ್ನ ಇಲ್ಲಿ ಡೋರು ಓಪನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಲೊಕೇಶನ್? ನೆನ್ಪಿಟ್ಕೊಳ್ಳಿ. ಅಲ್ಲಿಗೆ ಇಲ್ಲಿ ಡೋರ್ ಎಲ್ಲಿ ಇಲ್ಲ 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 ಅಲ್ಲೇ 2 ಇಂಚ್ ಅಂದಿದ್ದಲ್ಲ. ಇಲ್ಲಿ 3 ಇಂಚ್ ಸಿಂಗಲ್ ಕೊಡಿದ್ದು. ಗೋಡೆ ಇದೆಯಲ್ವಾ, ಗೋಡೆ ಬಿಟ್ಟು 3 ಇಂಚ್ ಇಟ್ಕೊಳ್ಳಿ. ಸರಿನಾ? ಡಿಸ್ಟರ್ಬ್ ಮಾಡ್ಕೋಬೇಡಿ ಮೈಂಡು. ಇದ್ಯಾರು ಮಾಡ್ತಾರೆ? ಇದು ಬೆಡ್ರೂಮ್ ಅಟ್ಯಾಚ್ ಮಕ್ಕಳದ ಹೆಣ್ಮಕ್ಳು ಮಗದ ಹೆಣ್ಮಕ್ಳು ಮಗ ಚಿಲ್ಡ್ರನ್ ಬೆಡ್ ನೋಡಿ. ಇದು ಬಾತ್ರೂಮ್ ಲೇಔಟ್ ಮಾಡಿದ್ರೆ ನಾವು. ಅರ್ಥ ಆಯ್ತು ಹೇಳೋದು? ಕ್ಲೋಸ್ ಮಾಡಿ ಇದನ್ನ ಕ್ಲೋಸ್ ಮಾಡ್ಬಿಡಿ. ಹೆಣ್ಮಕ್ಳು ಮಗದು ತೊಂದರೆ ಆಗುತ್ತೆ. ಸುಮ್ಮನೆ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡು ಅದನ್ನ ಓಪನ್ ಡೈರೆಕ್ಟ್ ಓಪನ್. ಅಲ್ಲಿ ಇದು ಡ್ರೆಸ್ಸಿಂಗ್ ರೂಮ್ ಬರುತ್ತೆ. ಡ್ರೆಸ್ಸಿಂಗ್ ರೂಮ್ ಅಂದ್ರೆ ಬಾತ್ರೂಮ್ ಬರುತ್ತೆ. ಹಿಂಗೆ ಬಳಸ್ಕೊಳ್ಳಿ. ಅಲ್ಲೊಂದು ಮಾಡೋಣ ಮಾಡಿದ್ವಿ. ಏನು ಇದು ಹಾಲಲ್ಲಿ ಇದ್ದವ್ರಿಗೆ ಯಾರು ವಯಸ್ಸಾದವರು ಅದು ಜನರಲ್ ಆಗುತ್ತೆ. ಮಾಡುತ್ತೆ. ಈಗ ಅಲ್ಲಿ ಬಂದ್ ಮಾಡಿ ಜನರಲ್ ಆಗುತ್ತೆ. ಎಲ್ಲ ಈ ಕಡೆ ಒಂದೇ ಮಾಡ್ಕೊಂಡು ಡ್ರೆಸ್ಸಿಂಗ್ ರೂಮ್ ಆಗುತ್ತೆ. ನೀವು ಮಾಡ್ಕೊಳ್ಳಿ ಎಲ್ಲರೂ. ಸರಿನಾ? ಇಲ್ಲ ಅದೇ ರೂಮಿಗೆ ಏನಾದ್ರು ಇಲ್ಲಿ ಡೋರ್ ಬಿಟ್ಕೊಳಕ್ಕಾಗುತ್ತೆ ಸರ್? ಬರಲ್ಲ. ಮಿಸ್ಯೂಸ್ ಆಗಿದೆ. ಮಿಸ್ ಮಾಡ್ಕೊಂಡಿದ್ದೀರಾ? ಅರ್ಥ ಆಯ್ತಾ? ಮತ್ತೆ ಇನ್ನೊಂದು, ಈ ಡೋರ್ ಓಕೆ, ತೊಂದರೆ ಏನಿಲ್ಲ. ಈ ಡೋರ್ ಬಹಳ ಚೆನ್ನಾಗಿದೆ. ಹಾಗೆ ಅಂತ ನಾನು ಹೇಳೋದು, ಇಲ್ಲೆಲ್ಲಿ ನೀವು ಯಾರೋ ಬಂದು ಹೇಳ್ತಾರೆ ಏನೋ ಒಂದು ಆಗುತ್ತೆ, ಇಲ್ಲೊಂದು ಡೋರ್ ಇಟ್ಕೊಂಡ್ಬಿಡಿ, ಇಲ್ಲೊಂದು ವಾಲ್ ಇಟ್ಕೊಂಡ್ಬಿಡ್ತೀವಿ, ಇದೊಂದು ರೂಮ್ ಟೈಪ್ ಆಗುತ್ತೆ ಅಂತ ಇಟ್ಕೊಳ್ಳೋ ಹಾಗಿಲ್ಲ. ಸ್ಟಡಿ ರೂಮ್ ಮಾಡೋಣ ಅಂತ ಮಾಡಿದ್ವಿ. ಹಂಗಾಗಿ ಒಂದು ನಿಮಿಷ, ನೀವು ರೂಮ್ ಎಲ್ಲಿ ಮಾಡಬಹುದು, ಹೆಂಗ್ ಮಾಡಬಹುದು ಅಂದ್ರೆ ಇಲ್ಲಿ ಕಟ್ಕೋಬಹುದು. ನೀವು ಇಲ್ಲಿ ಕಟ್ಟೋದಿಲ್ಲ, ಈ ಕಡೆ ಕಟ್ಟಬೇಕು. ನೆನ್ಪಿಟ್ಕೋಬೇಕು ಅದನ್ನ. ಈ ಕಡೆ ಕಟ್ಟಿದಾಗ ಇದು ಈಶಾನ್ಯ ಬೀಳುತ್ತೆ, ಇಲ್ಲ ಅಂತಂದ್ರೆ ಆಜ್ಞೆ ಬಿದ್ದು ಹೋಗ್ಬೋದು. ಅರ್ಥ ಹೇಳೋದು? ಇದನ್ನ ಇದು ಸ್ಟ್ರೈಟ್ ಆಗಿ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲ ಏನು ಕಟ್ಟಲ್ಲ ಅಂದ್ರೆ ಹಾಗೆ ಏನು ಬಿಟ್ಟು ಹಂಗಿರ್ಲಿ, ಏನು ಆಗ್ಬೇಕು ಚೌಕಟಿ ಇರೋದು ತೊಂದರೆ ಇಲ್ಲ, ತೊಂದರೆ ಇಲ್ಲ. ಬಟ್ ಇದು ತೊಂದರೆ ಯಾವಾಗುತ್ತೆ ಅಂದಲ್ಲಿ ಡೋರು ಸಾರಿ ವಾಲು ಅಲ್ಲಿರ್ತಾಗ, ಗೋಡೆ ಏನಾದ್ರು ಕಟ್ಟಿದ್ರೆ ಗೋಡೆ ಕಟ್ಟಿದಲ್ಲಿ ಕಟ್ಟಬಾರ್ದು. ಈ ಸೈಡ್ ಬರಂಗಿಲ್ಲ. ಗೋಡೆ ಇಲ್ಲಿ ಕಟ್ಟಬೇಕು. ಕಟ್ಟಂಗಿದ್ರೆ ನೀವು ರೂಮ್ ಬೇಕಂದ್ರೆ ಕಟ್ಕೊಳ್ಳಿ. ಸರಿನಾ? ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಡೋರ್ ಇಲ್ಲಿ ತಗೊಳ್ಳಿ ಬೇಕಾದ್ರೆ ಈ ರೂಮ್ಗೆ. ಇಲ್ಲ ಆರ್ಚ್ ಮಾಡ್ಕೊಳ್ಳಿ, ಡೋರ್ ತಕ್ಕೊಳ್ಳಿ. ಆರ್ಚ್ ಮಾಡ್ಕೊಂಡ್ರು ಓಕೆನೆ, ಕಾಣೋದು ಡೋರ್ ತಕೊಂಡ್ರು ಓಕೆನೆ, ಅಭ್ಯಂತರ ಏನಿಲ್ಲ. ಸರಿನಾ? ನೋಡಿ, ಇದು ನಾನು ನೋಡಿ ಇಲ್ಲಿ ಇದನ್ನಲ್ಲ, ಈಗ ನಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ, ಮನೆ ಕೊನೆವರೆಗೂ. ನಾನು ಅಲ್ಲಿವರೆಗೂ ಮನೆ ಕೊನೆವರೆಗೂ ನಡ್ಕೊಂಡು ಹೋಗ್ಬೇಕು. ಅದೇ ಅವರು ರೂಪ ಅಷ್ಟು ಹಾಕಿ ಕೇಳಿದ್ದು. ಅದೇ ಬಿಲ್ ಹಾಕ್ಬಿಟ್ಟು ಇದು ಮೋಡ್ ಹಾಕೊಳಕ್ ಇರಲ್ಲ. ಸ್ಟೀಲ್ ರೂಪಿಂಗ್ ಮಾಡಿದ್ರೆ ಆಗುತ್ತೆ ಸರ್. ಯಾವುದೇ ಕಾರಣಕ್ಕೂ ಬರಲ್ಲ. ಇದು RCC ಮಾಡಿದ್ರೆ RCC ಮಾಡಬೇಕು, ಇಲ್ಲ ಅಂದ್ರೆ ಅಲ್ಲಿ ಸ್ಟೀಲ್ ಇಲ್ಲಿ ಸ್ಟೀಲ್ ಮಾಡಿದ್ರೆ ಅಲ್ಲಿ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳ್ತಿದ್ದೆ. ಇಲ್ಲಿ ಕಾಂಪ್ರಮೈಸ್ ಆಗಬೇಡಿ ಅಂತ. ಒಂದು ನೀವೇನಾಗ್ತೀವಿ ಅಂದ್ರೆ, ನಾವು ಕಟ್ಟಬೇಕಾದ್ರೆ ಒಂದು ಡೌಟ್ ಬರ್ತವೆ ನಮಗೆ. ಅಯ್ಯೋ ಏನಾಗುತ್ತೆ ಬಿಡಪ್ಪ, ಅದರಿಂದ ಏನು ಬೆಳ್ಕರಿಯುತ್ತೆ ಅನ್ನೋ ಒಂದು ಮಾನಸಿಕ ವ್ಯತ್ಯಾಸ ಆಗುತ್ತೆ. ಇವತ್ತು ನಾನು ಹೇಳ್ದೆ ಹೋದೆ ಅಷ್ಟೇ, ಫಿನಿಶ್ ಅಲ್ವಾ? ನನ್ನ ಕೆಲಸ ಎಷ್ಟು? 15, 20 ನಿಮಿಷ, 25 ನಿಮಿಷ ನಿಮ್ಮ ಹತ್ರ ಮಾತಾಡಿದೆ, ಕನ್ವಿನ್ಸ್ ಮಾಡಿ ಹೇಳಿದೆ. ಏನಂತ? ಇದು ಮಾಡ್ಕೊಳ್ಳಿ, ಇದನ್ನ ಮಾಡ್ಕೊಳ್ಳಿ. ನೀವು ಇದನ್ನ ಮಾಡ್ಕೊಂಡಿದ್ರು ನನಗೇನು ಲಾಸ್ ಇಲ್ವಲ್ಲ, ನನಗೇನು ತೊಂದರೆ ಇಲ್ವಲ್ಲ. ಅರ್ಥ ಆಯ್ತು ಹೇಳೋದು? ಬಟ್ ಆದರೆ ನಿಮ್ಮ ಜೀವನ, ನಿಮ್ಮ ಮನೆ, ನೀವು ಬದುಕೋದು ಅಲ್ವಾ? ಸೊ ಅದಕ್ಕಾಗಿ ನಮ್ಮ 15ರಿಂದ 20 ಲಕ್ಷ ಕಿಲೋಮೀಟರ್ ಅನುಭವದಲ್ಲಿ ನಾನು ಒತ್ತಿ ಯಾಕೆ ಹೇಳೋದಿದೆ ನಾನು ನಿಮಗೆ? ಇದು ಮಾಡ್ಕೊಂಡ್ಲೇಬೇಕು, ಇದು ಮಾಡ್ಕೊಂಡ್ಲೇಬೇಕು, ಇದು ಮಾಡ್ಕೊಂಡ್ಲೇಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಲ್ವಾ? ಸೊ ಹಾಗಾಗಿ ಇವತ್ತು ನೀವು ಫಿನಿಶಿಂಗು ಹೊರಗಡೆ ಸಿಮೆಂಟ್ ಮಾಡಿಸ್ತಿರೋ, ಪೇಂಟ್ ಮಾಡಿಸ್ತಿರೋ, ಇನ್ನೊಂದು ಏನು ನನಗೆ ಅವಶ್ಯಕತೆ ಇಲ್ಲ. ಮುಂದೆ ವರ್ಷ ಮಾಡ್ಕೊಳ್ಳಿ ಬೇಕಿದ್ರೆ. ಇದಕ್ಕೆಲ್ಲ ಹಾಕೋ ಬಂಡವಾಳ ಇದಕ್ಕೆ ನಿಮ್ಮ ಮನೆ ರೆಡಿ ಮಾಡ್ಕೊಳ್ಳಿ. ಹಂಗ ಬಂದು ಮನೆಗೆ ಇರ್ರಿ, ಮುಂದೆ ವರ್ಷಕ್ಕೆ ಇದು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಯಾರು ನಿಮ್ಮ ಮನೆಗೆ ಕೇಳೋದಿಲ್ಲ. ಅರ್ಥ ಆಯ್ತು ಹೇಳೋದು? ಈಗ ಅದು ಸ್ವಲ್ಪ ಲೇಟ್ ಮಾಡಿದ್ರೆ ಆಗುತ್ತೆ. ಯಾವುದು? ಈಗ ನಮಗೆ ಜ್ವರ ಬಂದಿದೆ ಅಂದ್ಕೊಳ್ಳಿ, ನಾನು ಈ ವಾರ ಹೋಗಲ್ಲ, ನಾನು ಮುಂದಿನ ವಾರ ಹೋಗ್ತೀನಿ ಡಾಕ್ಟರ್ ಹತ್ರ ಅಂದ್ರೆ, ಮುಂದೆ ಬರುವಂಥದ್ದು ಅನುಭವ ನೀವೇ ಅನುಭವಿಸ್ಕೊಳ್ಳಿ ಅಂತ ಹೇಳೋದು ಅಷ್ಟೇ ನಾನು. ಅರ್ಥ ಆಯ್ತು ಹೇಳೋದು? ಬೇರೆ ಬೇರೆ ತೊಂದರೆ ಮಾಡ್ಕೊಳೋದು ಬೇಡ. ಅರ್ಥ ಆಯ್ತಾ? ಇದನ್ನ ಕಟ್ಟಕ್ಕೆ ಆಲ್ರೆಡಿ ಹಿಡ್ಕೊಂಡಾಗಳಿಂದ ಫೈನಾನ್ಷಿಯಲಿ ಫುಲ್ ಟೈಟ್ ಆಗಿಬಿಟ್ಟಿದೆ. ನಿಮಗೆ ಫುಲ್ ಟೈಟ್ ಆಗಿಬಿಟ್ಟಿದೆ, ನಿಂತ್ಕೊಂಡ್ಬಿಟ್ಟಿದೆ, ಮನೆ ಟೈಟ್ ಆಗಿಬಿಟ್ಟಿದೆ. ಇನ್ನೂ ಮಾಡ್ಕೋಬೇಡಿ.
ಟೆಂಟ್ ಆಗಿದ್ದಿಲ್ವಾ? ಫುಲ್ ಟೆಂಟ್ ಆಗಿಬಿಟ್ಟಿದೆ ಇದು. ಇದು ಇಟ್ಕೊಂಡಾಗಳಿಂದ ಇದು ಸುಮ್ಮನೆ ಕಿರಿಕಿರಿನೇ ಅರ್ಥ ಆಯ್ತಾ? ಎಲ್ಲ ತಲೆ ಮೇಲೆ ಬಂಡಿ ಹೇಳ್ದಂಗೆ ಆಗಿದೆ. ಸೊ ಹಾಗಾಗಿ ಇದನ್ನ ಕಂಪಲ್ಸರಿ ಆಗಿ ಅಲ್ಲಿವರೆಗೂ ಮಾಡ್ಕೊಳ್ಳಿ. ಆ ಬಾಲ್ಕನಿ 1 2 ಇದೆ, 2 ಬಾಲ್ಕನಿ ತಗೊಳ್ಳಿ, ಇದನ್ನ ಮಾಡ್ಕೊಂಡ್ಲೇಬೇಕು ಅಂತ ಒತ್ತಿ ಹೇಳದಪ್ಪ ನಾನು. ಅದ್ರ ಮೇಲೆ ಇಲ್ಲ ಗುರುಳೆ ಒಂದ್ 2-3 ವರ್ಷ ನೋಡಿ ಮಾಡ್ಕೊಳ್ತೀವಿ ಅಂತಂದ್ರೆ ಯುವರ್ ಚಾಯ್ಸ್. ನಂದು ಏನು ಅಭ್ಯಂತರ ಇಲ್ವಲ್ಲ. ಈಗ ಅಲ್ಲಿ ಆರ್ಸಿ ಹಾಕಿದ್ರೆ ಈ ಕಡೆ ಇಲ್ಲಿಂದ ಓಪನ್ ಎಲ್ಲೂ ಮಾಡಂಗಿಲ್ಲ ಸರ್? ಇದೇ ಇದೆಯಲ್ಲ, ಇದೆ ಇದೆ ಇಷ್ಟೇ ಇದೆಯಲ್ಲ, ಇದನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಓಡಾಡಿ ತೊಂದರೆ ಇಲ್ಲ. ಫಸ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಇದು ಮಾಡೋಣ ಅಂತ ಮಾಡಿದ್ವಿ. ಒಂದು CNC ಕಟ್ಟಿಂಗ್ ಒಂದು ಇದು ಹಾಕೋಣ ಅಂತ. ಏನದು ಹೇಳಮ್ಮ? ಏನಮ್ಮ? CNC ಕಟ್ಟಿಂಗ್ ಒಂದು ಸೀಟ್ ಇತ್ತು. ಇಲ್ಲೊಂದು CNC ಕಟ್ಟಿಂಗ್ ಒಂದು ಇದು ಬರುತ್ತಲ್ಲ, ಸಿಂಗಲ್ ಇಷ್ಟೇ ಕಟ್ಬಿಟ್ಟು ಇಲ್ಲೊಂದು ಇದು ಕಟ್ಟಣ ಹಾಕೋಣ ಅಂತ ಮಾಡಿದ್ವಿ. ಏನೇನು ಬೇಡ, ಏನೇನು ಮಾಡಕ್ ಹೋಗ್ಬೇಡ. ಆ ಬಾಲ್ಕನಿ ಎಷ್ಟು ಹೋಯ್ತು ಅಷ್ಟರವರೆಗೂ ಹೋಗ್ಲಿ, ಪಿಲ್ಲರ್ ಎಷ್ಟು ಹೋಯ್ತು ಅಷ್ಟರವರೆಗೂ ಹೋಗ್ಲಿ. ಎಲ್ಲ ಏನಾಯ್ತು ಅಲ್ಲಿ ರೀಲಿಂಗ್ ಮಾಡ್ಕೋ ಕ್ಲೀನ್ ಆಗಿ. ಗ್ಲಾಸ್ ಹಾಕ್ಸ್ಕೊಳ್ರಿ, ಬೇಕಾದ್ರೆ ಗ್ಲಾಸ್ ರೀಲಿಂಗ್ ಎಲ್ಲ ಹಾಕ್ಸ್ಕೊಳ್ಳಿ. ಅಂದ್ರೆ ನಿಮ್ಮ ಸ್ಟ್ಯಾಂಡರ್ಡ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೋಡಿ ಈಗ ಇದು ಮಾಡಿದೀವಲ್ಲ, ಹಿಂಗೆ ಇದೆಲ್ಲ ಮಾಡ್ಕೊಳ್ಳಿ. ಪಿಲ್ಲರ್ ಅಲ್ಲಿವರೆಗೂ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ಸೆಂಟರ್ ಗ್ಲಾಸ್ ಹಾಕಿಸ್ಕೊಳ್ಳಿ, ನೀವು ಇನ್ನೂ ಚೆನ್ನಾಗಿರಂಗೆ ಡೆಕೋರೇಟ್ ಮಾಡ್ಕೊಳ್ಳಿ. ಬಟ್ ಆದ್ರೆ ಇದರಿಂದ ಮುಂದ್ಗಡೆ ಏನು ಹೋಗ್ಬೇಡಿ, ಮುಂದಕ್ಕೆ ಹೋಗಲ್ಲ, ಏನೋ ಮಾಡಕ್ ಹೋಗ್ಬೇಡಿ. ಇದೆಲ್ಲ ಇದೇ ಟೈಪ್ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಅಲ್ಲಿವರೆಗೂ ಮಾಡ್ಕೊಳ್ಳಿ. ಈ ಪಿಲ್ಲರಿಂದ ಪಿಲ್ಲರಿಗೆ ಮಾಡ್ಕೊಳ್ಳೋದು. ಗ್ಲಾಸ್ ಗೀಸ್ ಕೊಡ್ಸಂಗಿದ್ರೆ ಲಾಸ್ಟ್ ಎಡ್ಜಿಗೆ ತಗೋಬೋದು. ಎಡ್ಜ್ಗಲ್ಲ, ಪಿಲ್ಲರಿಗೆ ಸಜ್ಜಕ್ಕೆ ತಗೊಂಡೋಗಿಲ್ಲ. ರೀಲಿಂಗ್ ಕೊಟ್ಬಿಡೋಣ ಕಂಪ್ಲೀಟ್. ಅಲ್ಲಿಂದ ಅಲ್ಲಿವರೆಗೂ ರೀಲಿಂಗ್ ಕೊಡ, ಸರಿನಾ? ರೀಲಿಂಗ್ ಕೊಟ್ಟು ಒಂದು 4 ಕಡೆ ಗ್ಲಾಸ್ ಬರ್ತಲ್ಲ, ಅದನ್ನ ಹಾಕೊಳ್ಳಿ. ಇಲ್ಲಿ ಒಲ್ಲ ಓಪನ್ ಬಿಟ್ಕೊಳ್ಳಿ, ಚೆನ್ನಾಗಿರುತ್ತಲ್ವಾ? ಇಲ್ಲೇನು ಕೂಡ ಒಂದು ಸಿಂಗಲ್ ಇಟ್ಕೆ ಕಟ್ಟಿ ಏನು ಬೇಡ, ಫಸ್ಟ್ ಕ್ಲಾಸ್ ಇರುತ್ತೀಗ, ತಲೆ ಕೆಡ್ಸ್ಕೊಬಿಡಿ, ಸರಿನಾ? ಇದನ್ನ ಕ್ಲೋಸ್ ಮಾಡ್ಕೊಂಡ್ಲೇಬೇಕು ಅಂತ ಹೇಳ್ತಿರೋದು. ಸ್ವಲ್ಪ ನಮ್ಗೇನಂದ್ರೆ ಸ್ವಲ್ಪ ತಪ್ಪು ಮಾಡ್ಕೊಂಡಿರ್ತೀವ, ಸ್ವಲ್ಪ ಬೇಸರ ಆಗುತ್ತೆ. ನೋಡಿ, ಒಬ್ಬ ಅದೇ ತರ ಗ್ರೂಪ್ ಕಂಟಿನ್ಯೂ ಹೋಗ್ಬೇಕಾ? ಕಂಟಿನ್ಯೂ ಇದು ನೋಡಿ. ಈಗ ನಾನು ಗ್ರೂಪಿಂಗ್ ಮಾಡಿಸಿ ನಿನ್ನೆ ಒಂದು ಮನೆಗೆ ಹೋಗಿದ್ದೆ. ನಿನ್ನೆ ಒಂದು ಮನೆಗೆ ಒಬ್ಬ DYSP, ಪಾವಗಡದ DYSP ಆಗಿದ್ರು, ಇಲ್ಲಿ ಶಿಗ್ಗಾಂವ್ನಲ್ಲಿದ್ರು, ಕುಣಿಗಲ್ಲಲ್ಲಿದ್ರು. ಅಯ್ಯಪ್ಪ ಸ್ವಲ್ಪ ವಾಸ್ತು ಎಲ್ಲ ನಂಬೋದು, ನಮ್ತಿರಲ್ಲ ವಿಚಾರ ಬೇರೆ. ಅವರು ಈಗ ನಂಬಲೇಬೇಕು ಅಂತ ನಿಲ್ವಲ್ಲ, ಎಲ್ಲರೂ ನಂಬ್ಸಕ್ಕಂತ ನಾವ್ಯಾರು ಅಲ್ವಾ? ಸೊ ಆದ್ರೆ ಒಂದು ಜಗಳೂರ್ ಹತ್ರ ಒಂದು ಮನೆ ಕಟ್ಟಿದ್ರು. ಈಗ ಪ್ಯಾರಲಸ್ ಆಗಿದೆ ಮನುಷ್ಯ. ಮನೆಗೆ ಹೋಗಿದ್ದೆ, ತುಂಬಾ ಬೇಸರ ಪಟ್ರು. ನನ್ನ ಅನುಭವಕ್ಕೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಇದೀಗಿದೆಯಾ ಅಂತಂದು ಅಂತ ಹೇಳಿದ್ರು. ಅರ್ಥ ಆಯ್ತಾ? ನನಗಂತ ಎದುರಿಸೋ ಮಾತಲ್ಲ ಇದು, ಅವರವರ ಅನುಭವಕ್ಕೆ ಬಂದ ಮೇಲೇನೆ ಇದು. ಅದಕ್ಕೆ ಹೇಳೋದು, ಭಾವನೆಗಳ ಮೇಲೆ ಬದುಕು, ಅನುಭವಗಳ ಮೇಲಿನ ಜೀವನ. ಅನುಭವಗಳು ಬಂದ ಮೇಲೆನೆ ಗೊತ್ತಾಗೋದು ನಮ್ಗೆ. ಸುಮ್ಮನೆ ಹಾಸ್ಪಿಟ್ಲ್ಗೆ ಹೋಗ್ತೀವಿ, ಹಾಸ್ಪಿಟ್ಲ್ ಕಡೆ ತಿರುಗು ನೋಡಲ್ಲ ನಾವು ಅಲ್ವಾ? ಜ್ವರ ಬಂದ್ರೆ ಮಾತ್ರ ಹೋಗೋದು. ಹಾಗೆ ಜ್ವರ ಬರುತ್ತೆ ಅಂತ ಗೊತ್ತಿದ್ರು ಕೂಡ ನಾವ್ಯಾಕೆ ಇದನ್ನ ಈಗ ಮಾಡ್ತಾ ಇದೀವಲ್ವಾ? ಇದನ್ನ ಸರಿ ಮಾಡ್ಕೊಳೋಣ ಅಷ್ಟೇನೆ. ನೀವೆಲ್ಲ ಹೊಡೆದಾಕ್ ಮಾಡ್ಕೊಡೋದಂತಲ್ಲ, ಇರೋದ್ರಲ್ಲೇ ಚೆನ್ನಾಗಿ ಮಾಡ್ಕೊಳ್ಳಿ ಅಲ್ವಾ? ಮಾಡ್ಕೋಬೇಕು. ಒಂದೇ ಪಿಲ್ಲರ್ ಹೆಂಗ್ ನಿಲ್ತದೆ ಈಗ? ಇನ್ನೊಂದು 2 ಹಾಕ್ಬೇಕು. ಈಗ 2 ಐತಾ 2 ಹಾಕ್ಬೇಕು. ಮುಂದಕ್ಕೆ ಹಾಕ್ತೀವಿ ಎರಡು. ಅಲ್ಲೊಂದು ಹಾಕ್ಬೇಕು. 4 ಪಿಲ್ಲರ್ ಬರಲೇಬೇಕು, ಬರಂಗಿಲ್ಲ. ಅಲ್ಲಲ್ಲ, ಈಗ ಈ ಪಿಲ್ಲರ್ ಆಯ್ತು, ಇದಕ್ಕೆ ಮೋಲ್ಡ್ ಹಾಕ್ಬೇಕು. ಇದಕ್ಕೆ ಹೆಂಗ್ ಟಚ್ ಮಾಡೋದು ಇದನ್ನ? ಜಾಸ್ತಿ ಹೊಡೆದು ಅದಕ್ಕೆ ಟಚ್ ಕೊಡೋದೇ. ಹೌದಾ? ಆರ್ಸಿ ಹೊಡೆದ್ಬಿಟ್ಟು 6 ಅಡಿಗೆ ಟಚ್ ಮಾಡೋದು. ಈಗ ಹೈಟ್ ಮತ್ತೆ ಎತ್ತರ ಡೌನ್ ಮಾಡಬೇಡಿ, ಒಂದೇ ಲೆವೆಲ್ಗೆ. ಒಂದೇ ಲೆವೆಲ್. ಇದು ಹೈಟ್ ಮಾಡೋದು, ಇದು ಡೌನ್ ಅಲ್ಲಿ ಮಾಡೋದು. ಗಂಟ ಓಡಾಡ್ಬೇಕು. ನೋಡಪ್ಪ, ಆ ಕಡೆ ನೀರು ಹಾಕಿದ್ರೆ ಈ ಕಡೆ ಬರ್ಬೇಕು. ನಮ್ಗೆ ಒಂದು ಅರ್ಧ ಇಂಚ್ ಕೊಡ್ತಾರೆ ನಮ್ಗೆ ಡೌನ್, 2 ಕೊಡ್ತಾರೆ. ಅಷ್ಟನ್ನ ರಿಲಿಂಗ್ ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ತಲೆ ಕೆಡ್ಸ್ಕೊ, ಇದು ಎರಡು ಟಚ್ ಮಾಡಬೇಕು. ಹೋಗಲೇಬೇಕು. ಮತ್ತೆ ಅದು ಇವೆಲ್ಲ ಕಟ್ಟಿದ್ದು ಅವೆಲ್ಲ ತೆಗಿಲೇಬೇಕು, ಬೇರೆ ಮಾಡ್ಕೋಬೇಕು. ಕೈ pidiಯ ತೆಗಿಬೇಕು. ಬಾಲ್ಕನಿಗ ಅವೆಲ್ಲ ಇರ್ಲಿ ನನಗೆ. ಇದೇನ್ ಮಾಡಿದ್ ಹೋಗಿದ್ಯೋ ಅದೇ ಆರ್ಸಿ ಪೂರ್ತಿ ಕಂಟಿನ್ಯೂ ಹೋಗ್ಬೇಕು ನಾನು. ಅಲ್ಲ, ಇದು ಎರಡು ಹೋಗ್ಬೇಕು. ಎರಡು ಹೋದಾಗ ಫ್ರಂಟ್ ಹಾಕ್ಬೇಕಾಗತ್ತೆ. ಅಲ್ಲಿ ಸೆಂಟ್ರ್ ಇರಂಗಿಲ್ಲ, ಅದು ಸ್ವಲ್ಪ ಫ್ರಂಟಿಗೆ ಹಾಕ್ಬೇಕು. ಬೇಸರ ಆಗುತ್ತೆ. ಅರ್ಥ ಆಯ್ತಾ? ಸ್ವಲ್ಪ ಮಾಡ್ಕೊಂಡಿದ್ರೆ ನೀವಿನ್ನು 5 ವರ್ಷ ಆದ್ರೂ ನಾನು ತೊಂದರೆ ಏನಿಲ್ಲ. 5 ವರ್ಷ ಆದ್ಮೇಲೆ ನೀವು ನನಗೆ ಫೋನ್ ಮಾಡಿ, ಸುಮ್ಮನೆ ಗುರುಗಳೇ ನಾನು ಹಿಂಗೆ ಇದೆ, ಹೆಂಗ್ ಮಾಡೋದು ಅಂತ ಅವತ್ತು ಫೋನ್ ಮಾಡ್ತೀರ. ಎಲ್ಲ ಫಿನಿಶಿಂಗ್ ಆದ್ಮೇಲೆ ಸುಮ್ಮನೆ ನೋವು ಮಾಡ್ಕೊಳ್ತೀರಿ. ಫಿನಿಶಿಂಗ್ ಆದ್ಮೇಲೆ ಯಾಕೆ ಈಗಲೇ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ನಾನು ಯಾರಿಗೂ ಕನ್ವಿನ್ಸ್ ಮಾಡಿ ಹೇಳಲ್ಲ, ಅದ್ರ ಅವಶ್ಯಕತೆ ಇಲ್ಲ ನನಗೆ.
ಕನ್ವಿನ್ಸ್ ಮಾಡಿ ಹೇಳೋಂಥದ್ದೇನಿದೆ ಇದನ್ನ ಮಾಡ್ಕೊಳ್ಳಿ. ಅಲ್ಲ ಮೇಲೆ ಮೆಟ್ಲ ಲಾಸ್ಟ್ ಐತೆ ಮೇಲೆ ಹೋಗಕ್ಕೆ. ಮೇಲ್ಗಡೆ ಇಲ್ಲಿ ಹೋಗೋದು ಅಲ್ಲಿ ಬರ್ಬೇಕು ಈ ಕಟ್ಟ सजा पे आ जाए ಎಲ್ಲ ಸಿಗೋದು ಚೆನ್ನಾಗಿದೆ ಮನೆ ಚೆನ್ನಾಗಿ ಕಟ್ಟಿದ್ರಿ ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ ಮಾಡ್ಕೊಳ್ಳಿ ಈಗಲೇ ಸ್ವಲ್ಪ ಗೋಡೆ ಪೂರ್ತಿ ಬರ್ತಾ ಇದ್ದಿತ್ತು, ನಾವೇ ಜಾಸ್ತಿ ದೊಡ್ಡದಾಗ್ಬಿಡ್ತಿತ್ತು ಅಂತ ನಾವೇ ಒಂದ್ ಸ್ವಲ್ಪ ಕಟ್ ಮಾಡಿಸಿದ್ದಷ್ಟೇ. ಸಿಂಟೆಕ್ಸ್ ಇದ್ರ ಅಡಗಡೆ ಬರೋದು ಸಿಂಟೆಕ್ಸ್ ಮೇಲೆ ಇಟ್ಕೊಳ್ಳಿ ತಪ್ಪೆ ಫಸ್ಟ್ ಕ್ಲಾಸ್ ಸರಿನಾ. ನೋಡಿ ಇದೇನು ಗೊತ್ತಾ ಇದು ಕಂಟಿನ್ಯೂ ಆಗಲಿ ಅಂತ ಹೇಳೋದು ಅಷ್ಟೇ ಮನೆ ಅಲ್ಲಿ ಇದು ಕಂಟಿನ್ಯೂ ಆಗ್ಬೇಕಷ್ಟೇ ಸರಿನಾ. ಅದು ಇದು ಮಾಡಿದ್ದು ಈಗ ವೇಸ್ಟ್ ಆದಂಗೆ ಆಗುತ್ತೆ. ನಾನು ಇಲ್ದಿಲ್ಲಪ್ಪ ಹೌದು ಮೇರಾಕ್ ಮುಂದೆ ಹಾಕ್ಬೇಕು ಮುಂದಕ್ಕೆ ಬರುತ್ತೆ ಅಷ್ಟೇ ಅಲ್ವಾ. ಅಲ್ಲ ಸರ್ ಇದು ಅದು 8 ಅಡಿಗೆ ಐತಿ, ಇದು ಮೇಲೆ ಈ ರೂಪಿಗೆ ಹಾಕೊಂಬೋದಲ್ಲ ಸರ್? ಇಲ್ಲ ಅದೇ 8 ಅಡಿಗೆ ಅದೇ ಅಷ್ಟಕ್ಕೆ ಆಗ್ಬೇಕು, ಅದನ್ನ ಮಾಡಂಗಿಲ್ಲ. ಹೈಟ್ ಮಾಡೋದು ಬೇಡ, ಡೌನ್ ಮಾಡೋದು ಬೇಡ. ಆ ಪೊಲಿಟಿಕಲ್ ಯಾವ ಲೈನಿಗೆ ಬಂದಿರುತ್ತೆ ಅದೇ ಲೈನಲ್ಲೇ ಮೂವ್ ಆಗಲಿ. ಅರ್ಥ ಆಯ್ತಾ? ಬರ್ಬೇಕು ಅಂತ ಹೇಳಿದ್ರು ಅಷ್ಟೇ ಇದ್ರಲ್ಲೇ ಬರಬೇಕು ನನಗೆ. ಬರಂಗಿದ್ರೆ ಇದನ್ನ ರಿಮೂವ್ ಮಾಡೋದು ಬೇಕಾಗಿಲ್ಲ ಅಲ್ಲ ಸಮಯ. ಯಾವ ಹೆಟಿ ಬರಂಗಿದ್ರೆ ಇದು ಇರ್ಬೋದು, ಇದು ಇರ್ಲಿ, ಅದೇನ್ ತೊಂದ್ರೆ ರಿಮೂವ್ ಮಾಡೋ ಹಾಗಿಲ್ಲ, ಅವಶ್ಯಕತೆ ಇಲ್ಲ. ತೊಂದ್ರೆ ಇಲ್ಲ ಇದು. ಆಮೇಲೆ ಬಗದ್ ಇದು ಇಲ್ಲಿ 9 ಇಂಚು 4 ಇಂಚು ಇದೇನಾರು ಎಫೆಕ್ಟ್ ಇದೆಯಾ? ಸ್ಟ್ರೈಟ್ ಮಾಡ್ಕೊಳ್ಳೋದು ಒಂದೇ ಲೆವೆಲ್ಗೆ ಮಾಡ್ಕೊಳ್ಳಿ, ರೈತ ಇದೆ ಒಂದೇ ಲೆವೆಲ್ಗೆ ಮಾಡ್ಕೊಳ್ಳಿ, ಏನಾಗಲ್ಲ, ಅದಕ್ಕೆ ಏನಾಗಲ್ಲ. ಅಲ್ಲ ಇದು 9 ಇಂಚು ಬಂದಿಲ್ಲ 6 ಇಂಚು ಅದು ಏನಾರ ಹೌದು ಏನಾರು ಬಂದಿರೋದು ಏನಾದ್ರೆ ಇದಿರ್ಲಿ, ಇದು ಹೈಟ್ ಒಂದೇ ಲೆವೆಲ್ಗೆ ಇರ್ಲಿ, ಹೈಟ್ ತೆಗಿರಿ, ಹೈಟ್ ಒಂದೇ ಲೆವೆಲ್ಗೆ ಬರ್ಲಿ. ಅರ್ಥ ಆಯ್ತಾ? ಇದೆಲ್ಲ ಒಂದೇ ಲೆವೆಲ್ಗೆ ಬರ್ಲಿ, ಇದೆಲ್ಲ ಅವರು ಓ ಯಾವ ಇಂಜಿನಿಯರ್ ಬೇಡ ಹತ್ರ ಬೇಡ, ನನಗೇನು ಬೇಡಪ್ಪ ಅಂತೇಳಿ. ಮುಖಕ್ಕೆ ಕಾಯಿಲೆ ಬಂದಾಗ ಮುಖಕ್ಕೆ ಎಷ್ಟೊತ್ತು ಪೌಡ್ರ್ ಹಾಕ್ಯಂತೀವಿ ನಾವು? 10 ನಿಮಿಷ ಪೌಡ್ರ್ ಹಾಕೊಳ್ತೀವಿ ಅಷ್ಟೇ. 10 ನಿಮಿಷ ಬೆವರು ಬಂದು ಇಳಿದೋದು ಅಲ್ವಾ? ಅದೆಲ್ಲ ಏನು ಬೇಡ, ಏನು ಮಾಡಕ್ಕೆ ಹೋಗ್ಬೇಡಿ, ಇರೋದನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಒಂದು ದುಡ್ಡು ಯಾಕೆ ವೇಸ್ಟ್ ಮಾಡ್ಕೊಳ್ತೇವೆ ಅಲ್ವಾ? ಇಲ್ಲೊಂದು ಡ್ರಿಲ್ ಹಾಕ್ತಿಯಾರ ಇಲ್ಲ ಇವ್ರ ಇದು ನೋಡಿ, ಇದನ್ನ ಇದು ಮಾಡಿದ್ರಲ್ವಾ ಇದನ್ನ? ಇಲ್ಲ ಇದು ಎಷ್ಟೇ ಇದು ಏಣಿ ಬಂದಿರೋದು ಅಡ್ಡಿ ಇಲ್ಲ, ತೊಂದರೆ ಏನಿಲ್ಲ. ನಾನು ತೊಂದರೆ ಇದೆ ಅಂತ ಹೇಳ್ತಿದ್ದೆ. ಈಗ ಈಗ ಅದು ಇದು ಪೌಟಿಕ ಏನಾದ್ರು ಕಂಟಿನ್ಯೂ ಆದ್ರೆ ಇಲ್ಲ ಆರಾಮ್ಸೆ ಓಡಾಡ್ಬೋದು, ಅಡ್ಡಿ ಇಲ್ಲ. ಕಂಟಿನ್ಯೂ ಆಗಿ ಇಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ, ತಿರುಗಿ ಬಾಲ್ಕನಿ ಅಲ್ಲಿ ಕಂಟಿನ್ಯೂ ಆಗುತ್ತೆ ಅಷ್ಟೇ. ಇದು ಇದೇನಾರ ಡೋರ್ ಬಿಟ್ಕೊಳಕ್ಕಾಗುತ್ತೆ ಇದಕ್ಕೆ? ಬೇಡ ಕಿಟಕಿ ಇದು ಇಲ್ಲ, ಬಿಟ್ಕೋಬೋದು, ಡೋರ್ ಬಿಟ್ಕೋಬೋದು, ಅದೇ ಡೋರ್ ಮಾಡ್ಕೋಬೋದು, ಸುತ್ತರ್ಕೊಂಡು ಅಲ್ಲ ಬರೋ ಬದ್ಲಿ ಅಲ್ಲಿ ಡೋರ್ ಇಟ್ಕೋಬೋದಲ್ವಾ? ಸೌತಿಗೆ ಬಿಡೋದು ಬೇಡ ಅಂತ ನಾನು ಬಿಟ್ಟಿಲ್ಲ. ಏನಾಗಲ್ಲ, ಸೌತ್ ಬೇಡ ಬೇಡವಾ? ದರ್ಶನದಲ್ಲಿ ಮಾಡೋದು ಹೋಗುತ್ತಲ್ಲ, ಏನು ಅನ್ಕೋಬೇಡಿ ಅದನ್ನ. ಆದರೆ ಇರುವ ಸ್ಥಾನದಲ್ಲಿ ಕಣ್ಣು ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಮೂಗು ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಹಂಗಂತ ಸೌತು ನೋಡಿ, ನಾನು ಪಶ್ಚಿಮದಲ್ಲೇ ಇರಬೇಕು, ಪೂರ್ವದಲ್ಲೇ ಇದ್ದಾಗ ಭಾಳ ಚೆನ್ನಾಗಿರ್ತೀನಿ, ಉತ್ತರದಲ್ಲೇ ಚೆನ್ನಾಗಿದ್ದಿರ್ತೀನಿ, ಅದು ನಮ್ಮ ಮೂರ್ಖತನ. ಅರ್ಥ ಆಯ್ತು ಹೇಳೋದು? ಪೂರ್ವದಲ್ಲಿ ಎಷ್ಟು ಜನ ಹಾಳಾಗೋಗಿಲ್ಲ, ಎಷ್ಟು ಜನ ಚೆನ್ನಾಗಿಲ್ಲ. ಉತ್ತರದಲ್ಲಿ ಎಷ್ಟು ಜನ ಭಾಳ ಚೆನ್ನಾಗಿದ್ದೇವೆ ಅಂತಾರೆ, ಎಷ್ಟು ಜನ ಹಾಳಾಗೋಗಿಲ್ಲ. ಅರ್ಥ ಆಯ್ತಾ? ಪಶ್ಚಿಮದಲ್ಲಿ ಎಷ್ಟು ಜನ ಭಾಳ ಚೆನ್ನಾಗಿಲ್ಲ. ಅಂದರೆ ನಾನು ಹೇಳೋದು, ದಕ್ಷಿಣದಲ್ಲಿ ಯಾರು ಬದುಕೋದೇ ಇಲ್ವಾ? ನನಗೆ ಇದಕ್ಕೆ ಬೇಡ ಅಂತಂದು ಏನು ಬರ್ಕೊಟ್ಟದ್ದು ಯಾರಾದ್ರು? ಆ ಇದರಲ್ಲಿ ಸ್ಥಾನನ ಪರ್ಫೆಕ್ಟ್ ರೆಡಿ ಮಾಡ್ಕೋಬೇಕು, ಗುಡಿಸ್ಲಾಗ್ಲೇ ಅದು ಪರ್ಫೆಕ್ಟ್ ರೆಡಿ ಇರಬೇಕು. ಅಲ್ಲಿ ಭಾಗ ತಗೊಳ್ಳಿ, ಏನು ತೊಂದರೆ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಡೋರ್ ಇದೆ ನೋಡಿ, ಈ ಸೌತ್ ಅನ್ಬೇಕು ಒಂದು
ಅದು ನಿಮಗೆ ಕ್ಲಾರಿಫಿಕೇಶನ್ ಆಗಿದೆ ನೋಡಿ. ಇಲ್ಲಿ ತಗೊಳ್ಳಿ ಡೋರ್, ಇಲ್ಲೊಂದು ಆ ಕಡೆ ಬಿಟ್ಟು ಈ ಪೈಪ್ ಬಂದಿದೆಯಲ್ವ, ಇದೇ ಪೈಪ್ ಇದು ಮಾಡಬಾರ್ದು, ರಿಮೂವ್ ಮಾಡಬಾರ್ದು. ತಗೊಳ್ಳಿ. ಹಾಗಂತ ಬರಬಾರ್ದು, ಹಾಗಂತ ಇಲ್ಲಿಂದ ತಗೋಬೇಡಿ. ಇದು ಡೇಂಜರಸ್. ಇದು ಬಾಂಬ್ ಇಟ್ಕೊಳ್ಳೋಣ ನಾವು. ಇದು ತಗೊಳ್ಳಿ. ಅಲ್ಲಿ ಅಂದ್ರೆ ಸೌತ್ನಲ್ಲೂ ಕೂಡ ಸ್ಥಾನಗಳ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಅರ್ಥ ಆಯ್ತು ಹೇಳೋದು. ಇಲ್ಲಿ ತಗೊಳ್ಳಿ. ಅಲ್ಲ ತಗೊಳ್ತೀರಾ ಅಲ್ವಾ? ಸರಿ ಇದೆ ಸ್ವಾಮಿ ಇದು. ಆಮೇಲೆ ಸಿಂಟೆಕ್ಸ್ ಅದೇ ಮೂಲೆ ಬರಲಿ. ಸಿಂಟೆಕ್ಸ್ ಅಡಿಗಳ ನಾವು ಓಡಾಡಂಗಿದೆಯಲ್ಲ, ಅದು ಓಡಾಡಿ ಏನು ತೊಂದರೆ ಇಲ್ಲ. ಇದು ಇಲ್ಲಿ ಒಂದು ಡೋರ್ ಓಪನ್ ಮಾಡ್ಕೊಂಡು ಇಲ್ಲಿ ಡೋರ್, ಇಲ್ಲಿ ಒಂದು, ಆಮೇಲೆ ಅಲ್ಲೊಂದು ಹೇಳಿದ್ರಲ್ಲ ಅದೊಂದು, ಇನ್ನು ಬೇರೆ ಯಾವ್ದು ಹಾಕಿಲ್ಲ. ನನಗೆ ಫೋಟೋಗಳು ಇಂಪಾರ್ಟೆಂಟು. ಅವೆರಡು ಬಾತ್ರೂಮ್ ಇದೆ ಸರಿನಾ? ಅದು ಆಫ್ ಮಾಡ್ಕೊಂಡ್ಬಿಟ್ಟು ಹೊರಗೆ ಒಳಗ್ಬಿಟ್ಟು, ಆಮೇಲೆ ಕೆಳಗಡೆ ವಾಶ್ರೂಮ್ ಇದ್ದು ಒಂದು ಮೇಲ್ಗಡೆ ಟಾಪ್ ಕಟ್ ಮಾಡಬೇಕು. ಟಾಪ್ ಕಟ್ ಮಾಡ್ತೀನಿ. ಟಾಪ್ ಕಟ್ ಮಾಡಿದ್ರೆ ಏನೋ ಇದು ನಂದಿ ಬಾಂಬೆ ಇದೆಯಲ್ಲ ಸರ್, ಅದು ಸರಿ ಚೆನ್ನಾಗಿದೆ. ಚೆನ್ನಾಗಿದೆ. ಅದು ನೋಡಿದ್ರಲ್ವ? ಊರಿನ ಕಟ್ಟಿ ಹಾಕೊಂಡು ಚೆನ್ನಾಗಿದೆ ಬಿಡ್ರಿ. ನಾನು ಇದು ಹೇಳಿದ್ರು ನೋಡ್ತೀನಿ, ಇದು ನಮ್ಮ ಮನೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಂದುವಾ, ಇಲ್ಲಿ ಬಂದ್ವಿ ಅಂದ್ರೆ ನೀವು ಹೇಳೋದ ಬೇಕಿಲ್ಲ, ಎಲ್ಲ ನೋಡ್ತೀನಿ ನಾನು. ಅದು ಬೇಡ ಅಂದ್ರೆ ನೀವು ಹೇಳೋದು ಬೇಕಾಗಿಲ್ಲ, ತೆಗೆದಾಗ್ರಿ ಫಸ್ಟ್ ಅಂತ ಹೇಳ್ತೀನಿ ಅಷ್ಟೇ ಅಲ್ವಾ? ತಂದೆ ತಾಯಿ ಫೋಟೋ ಹಾಕೊಳ್ಳಿ. ದೇವ್ರಿದ್ದಂಗೆ ಅವ್ರ ದೇವ್ರ ಮನೆ ಸರಿ ಇದೆಲ್ಲ ಈ ಮಾಮ ದೇವರ ರೂಮ್ ಬೇಕಾಳೆ ಕಟ್ಸಕು ಕಟ್ಸಕು ನಮ್ಮ ಮನೆಯವರು ದೇವ್ರ ಮಾಡ್ತೀವಿ. ನಾವು ಈ ಕಡೆ ಮುಖ ಮಾಡಿ ಮುಗಿರಿ. ಇಲ್ಲಿ ಮೇಲೆ ಏನು ಹಾಕ್ಬೇಡಿ. ಈ ಕಡೆ ಮುಖ ಮಾಡಿ ಫೋಟೋ ಈ ಕಡೆ ಇಡಿ. ಅರ್ಥ ಆಯ್ತು ಹೇಳೋದು? ಅರ್ಥ ಆಯ್ತು ಹೇಳೋದು? ಈ ಕಡೆ ಮುಖ ಮಾಡಿ ಈ ಕಡೆ ಮುಗಿರಿ. ಮೇಲ್ಗಡೆ ಇದು ಸ್ಟೆಪ್ ಮಾಡೋಣ ಅಂತ ಇದ್ರಲ್ಲಿ ಮಾಡಿದ್ವಿ. ಮಂಟಪ ಟೈಪ್ ಸ್ವಲ್ಪ ಚಿಕ್ಕದು, ಅದ್ರ ಗೋಡೆ ತಾಕ್ಸಲ್ಲ. ಇಟ್ಕೆಲ್ ಬೇಡ, ಪ್ಲೇವುಡ್ ಎಲ್ಲ ಮಾಡ್ತಾರೆ. ಬಟ್ ಹಂಗಂತ ಸ್ವಾಮಿ ಇದು ಒಂದು ನಿಮಿಷ, ಲಗೇಜ್ ಏನು ಹಾಕ್ಬೇಡಿ. ಲಗೇಜ್ ಇಲ್ಲಿ ವಾಷಿಂಗ್ ಮಿಷಿನ್ ಮಾಡೋಣ. ಯಾವುದು ಏನೇನು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಣ. ತೊಂದರೆ ವಾಷಿಂಗ್ ಮಿಷಿನ್ ಇದೆ, ಇಲ್ಲ ಆಗುತ್ತಲ್ಲ. ವಾಷಿಂಗ್ ಏರಿಯಾ ಮಾಡ್ಕೊಂಡ್ರಿ. ವಾಷಿಂಗ್ ಏರಿಯಾ ಮಾಡ್ಕೊಳ್ಳಿ. ವಾಷಿಂಗ್ ಏರಿಯಾನ ವಾಷಿಂಗ್ ಮಿಷಿನಲ್ಲಿ ಇಟ್ಕೊಳ್ಳಿ. ಅದನ್ನ ಬಾತ್ರೂಮ್ ಡೈರೆಕ್ಟ್ ಮಾಡಿ ಇದ್ರಲ್ಲಿ ನೀವು ಓಕೆನಾ? ಈಗ ಕುತ್ಕೊಂಡು ಎಲ್ಲಿ ಬರೋದು, ಕಾಂಪೌಂಡ್ ಎಷ್ಟಲ್ಲಿ ತಗೋಬೇಕು? ಬನ್ನಿ ಅದೇ ಕಾಂಪೌಂಡ್ ಒಳಗಡೆ ತಗೋಬೇಕು. ಇಲ್ಲೇ ತಗೊಂಡ್ಬಿಡೋದು. ತಗೊಳ್ಳಿ ಇಲ್ಲಿ. ತಗೊಳ್ಳಿ ಇದನ್ನ ಒಂದು ಕಲ್ಲು ಇಟ್ಕೊಳ್ಳಿ ಇಲ್ಲಿ. ಎತ್ರ ತಾನು ಇಟ್ಕೊಳ್ರಿ ಇಲ್ಲಿ. ಇರ್ತದೆ ಬಾಟಾಯ್ ಕಲ್ಲ ತಗೋ ಬಾಳ ಸಣ್ಣ ಇಟ್ಕೊಳ್ಳಿ ಸಾಕು, ಆಮೇಲೆ ಇಟ್ಕೊಂಡ್ರಿ. ಎಷ್ಟಿದೆ ಜಾಗ ನಮ್ದು? ಇದು ಅಲ್ಲಿವರೆಗಿದೆಯಾ? ಕೆಲಸ ಮಾಡಿ ಇದನ್ನ 10 ಅಡಿ ತಗೊಳ್ಳಿ ಸಾಕು. 10 ಅಡಿ ಸಾಕಾಗುತ್ತಲ್ವ ನಿಮ್ಗೆ? ಇಲ್ಲ ಈ ಕಡೆ ಇನ್ನು ಜಾಸ್ತಿ ಬೇಕಾ? ಸ್ವಲ್ಪ ಜಾಸ್ತಿ ಇದೆ. ಆ ಕಡೆ ಜಾಗ ಇದೆಯಲ್ಲ, ಆ ಕಡೆ ಕಾಂಪೌಂಡ್ ನಾವು 5 ಅಡಿ ಮಾಡ್ಕೊಳ ಸಾಕು. 5 ಅಡಿ. ಇಲ್ಲಿ 10 ಅಡಿ ಮಾಡ್ಕೊಳ್ಳಿ. ಅಲ್ಲ ದೇವ್ರಿಗೆ ಇರ್ತಂದ್ರೆ ಒಂಚೂರು ಕಟ್ಲೆ ಮಾಡಿದ್ರೆ ಮನೆ ಸುತ್ತ ಓಡಾಡಂಗಿರ್ಲಿ ಅಂತ ನಿಮ್ದು ಮಾಡ್ಕೋಬಹುದು. ಒಂದು ಜಾಗ ನಮ್ದು ಇದೆಯಲ್ವಾ? ಮುಂದೆ ಎಷ್ಟಿದೆ ಜಾಗ? ಹಿಂದೆ ಎಷ್ಟಿದೆ ಜಾಗ? ಮುಂದ್ಗಡೆ ಒಂದು 30-35 ಅಡಿ ನೋಡಿ. ನೋಡಿ ಇದೆಲ್ಲ ಫೆನ್ಸಿಂಗ್ ಮಾಡ್ಕೊಂಡ್ರೆ ಕಾಂಪೌಂಡ್ ಏನು ಗೊತ್ತಾ? ಇಲ್ಲಿ ನೀವು 10 ಅಡಿ ಬಿಟ್ಕೊಂಡ್ರೆ ಒಂದು ಕೆಲಸ ಮಾಡಿ, ಅಳತಿ ಕೊಡಿ. ನನಗೆ ಅಳತಿ ಕೊಟ್ಟು ಒಂದು ವಾಟ್ಸಪ್ ಹಾಕಿ, 3-4 ದಿವಸ ಕಳಿಸ್ತೀನಿ ನಾನು ಏನು ಅಂತ. ಎಷ್ಟೆಷ್ಟು ಅಡಿ ಮಾಡ್ಕೊಳ್ರಿ ಅಂತ ಕಳಿಸ್ತೀನಿ. ಈ ಸ್ಟಡಿ ಬೇಕು ನಾ ಸ್ಟಡಿ ಕಳಿಸ್ತೀನಿ.
ಜೀಪ್ ಬಂದು ಎಲ್ಲಿಗೆ ಅಲ್ಲಿ ಗಂಟ ನೇರ ಸ್ಟ್ರೈಟ್ ಬರುತ್ತೆ ಅಲ್ಲಿಗೆ. ಅಲ್ಲಿಗೆ ಪ್ಲಾಟ್ ಬಂದು ಇದು ಪೂರ್ತಿ ಅಲ್ಲಿಂದ ಪ್ಲಾಟ್ ಪೂರ್ತಿ ಬರಲಿ, ಈ ಮನೆಗೆ ಸಪ್ರೇಟ್ ಕೊಡೋಣ. ಕಾಂಪೌಂಡ್ ಹಂಗಂತೆಲ್ಲ ಪೂರ್ತಿ ಮಾಡಕ್ಕಾಗಲ್ಲ. ಇಲ್ಲ ಎಲ್ಲಿ ಮಾಡಲ್ಲ. ಇಲ್ಲೊಂದು 8 ಅಡಿ ತಗೊಳ್ಳೋಣ. ಅಲ್ಲಿ 15 ಅಡಿ ತಗೊಳ್ಳೋಣ. ಇಲ್ಲಿ ಬಟ್ಟೆ ಗಿಟ್ಟೆ ಸೇರ್ಕೊಳಕ್ ಇಲ್ಲಿ ಮಾಡ್ಕೋಬಹುದು. ಹೈಟ್ ಮಾಡ್ಕೊಂಡು ಮಾಡ್ಕೋಬಹುದು. ಕಾಂಪೌಂಡ್ ಒಳಗಡೆ ಅದಕ್ಕೆ ಟಚ್ ಮಾಡಂಗಿಲ್ಲ. ಏನು ಬೇಡ, ಸ್ವಲ್ಪ ಇಲ್ಲಿ ಸ್ಥಾನ ಹೋಗತ್ತಲ್ಲ, ನೀರು ಹೋಗ್ತಾವ. ಈ ಕಡೆ ಉತ್ತರ ಕರಿಯಂಗ್ ಮಾಡ್ತೇನೆ, ಈ ಕಡೆ ಔಟ್ಲೆಟ್ ಕೊಡ್ತೇನೆ. ಸರಿನಾ? ಇದು ಮರ ಯಾವುದು ತೆಗೆದ ಕಾಂಪೌಂಡ್ ಒಳಗೆ ಬರ್ತಲ್ವ, ತೆಗೆದಾಕನ ಅಲ್ಲ ರಿಮೂವ್ ಮಾಡೋಣ. ರಿಮೂವ್ ಮಾಡೋಣ. ಕಾಂಪೌಂಡ್ ಒಳಗೆ ಬರ್ತಲ್ವ, ರಿಮೂವ್ ಮಾಡೋಣ. ಸರಿನಾ? ಕಡಿಮೆ 8 ಅಡಿ ತಗೋಬಹುದು. ಅವು ನೀಲ್ಗರಿ ಮರ ಅವಿರ್ಲಿ, ಅವು ಗೊಬ್ಬರ ಹಾಕಿ ನೀರು ಹಾಕಿ. ಹೌದಾ? ಮಾವಿನ ಮರ ಇರ್ಲಿ, ಇಲ್ಲ ಇನ್ನು ಪವರ್ ಇದ್ರೆ ನಿಮಗೆ. ನೀವು ಎಲ್ಲನ ವೇಸ್ಟ್ ಮಣ್ಣು ಎತ್ತರ ಸಿಗುತ್ತಲ್ವಾ, ಸ್ವಲ್ಪ ಹೈಟಾಗಿ ಮಣ್ಣು ನೋಡಿಸಿ. ಹೈಟ್ ಆಗಿ ಎತ್ತರವಾಗಿ ಒಂದು 3 ಅಡಿ ಹೈಟ್ ಮಾಡಿ. ಡೈರಿ ತುಂಬಾ ಹೈಟ್ ಮಾಡಿ ಈ ಕಡೆ ಹೈಟ್ ಮಾಡಿ, ಎಲ್ಲ ಹೈಟ್ ಮಾಡಿ. ಈ ಮರ ಇರ್ಲಿ, ಈ ಮರ ಇರ್ಲಿ, ಈ ಮರ ಇರ್ಲಿ, ಸ್ವಲ್ಪ ನೀರು ಹಾಕಿ, ಮಣ್ಣು ಹಾಕಿ, ಒಂದು ಲೋಡ್ ಮಣ್ಣು ಹಾಕಿ ಚೆನ್ನಾಗಿ ಬೆಳೀತು ಮರ. ಅದು ಹೆಂಗ್ ಬೆಳೀತು ಹಂಗ ನಮ್ಮ ಮಕ್ಕಳು ತೆಗಿಯೋದು ಬೇಡ ಹಂಗಾರೆ. ಅಯ್ಯೋ, ಯಾವ ಮರ ತೆಗೆಯೋದು ಬೇಡ. ಇನ್ನು ಮಣ್ಣು ಗೊಬ್ಬರ ಮಣ್ಣು ಹಾಕಿ ಅವಕ್ಕೆ ಇನ್ನು ಒಂದೊಂದು ಲೋಡ್ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೀತು. ಇದು ಒಂಚೂರು ತೋಟ ಅಲ್ಲದ ಬಾವಿ ಇದೆ. ಎಲ್ಲಿದೆ? ಇಲ್ಲಿದೆ. ಈಶಾನ್ಯದಲ್ಲಿ ತೆಗ್ದಿದ್ದೆ, ಫೌಂಡೇಶನ್ಗೆ ಮಣ್ಣು ಹಾಕಂತ ತೆಗ್ದಿದ್ವಿ. ನಮ್ಮ ತಂದೆ ಇದ್ದಾಗ ಅಲ್ಲೊಂದು ಬಾವಿ ಮಾಡಿ ಕಾನ್ಸೆಪ್ಟ್ ಮಾಡಿ ಅದು ನಮ್ಮ ಅಣ್ಣ ಭಾಗಕ್ಕೆ ಹೋಗಿ. ಸರಿ ಹೋಗ್ಲಿ, ಇದು ನಮ್ದು ಈ ಕಡೆ ಇದೆ ಅಲ್ವಾ. ಇದೆಲ್ಲ ಏನ್ ತಲೆ ಕೆಡಿಸ್ಕೋಬೇಡಿ. ಇದು ಬಾತ್ರೂಮ್ ಇದು ಇದು ಓಕೆ. ಇದು ಎಷ್ಟಡಿ ಬಾಳ ಸಮಯ ಕಟ್ ಮಾಡಿ ಸರ್.